ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮದಿನ ಕಡಿಮೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಮುಸ್ಲಿಂ ಲಾ ಅಥವಾ ಮೊಹಮ್ಮದನ್ ಲಾ ಅಂತ ಕರಿತೀವಿ. ಸಂಬಂಧಪಟ್ಟಂತೆ KS ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಮೊದಲನೇ ಯೂನಿಟ್ ಅಲ್ಲಿ ಯಾವ್ದು ಕ್ವಶನ್ಸ್ ಅನ್ನ ಕೇಳ್ತಾನೆ, ಯಾವ ಕಾನ್ಸೆಪ್ಟ್ ಮೇಲನ್ನೇ ಇದುವರೆಗೂ ಕ್ವಶನ್ಸ್ ಅನ್ನ ಕೇಳ್ತಾ ಬಂದಿದ್ದಾನೆ. ನಾವು ಆ ಯೂನಿಟ್ ಅಲ್ಲಿ ಏನನ್ನ ಯಥೇಚ್ಛವಾಗಿ ಅಥವಾ ಮಹತ್ವ ಕೊಟ್ಟು ಪ್ರಮುಖವಾಗಿ ಯಾವ ವಿಷಯಗಳ ಮೇಲೆ ನಾವು ಓದಬೇಕೆಂಬುದನ್ನ ಮನನ ಮಾಡ್ಕೊಳ್ಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಯೂನಿಟ್ 1ಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ವಶನ್ಸ್ ಅನ್ನ ನೋಡ್ಕೊಂಡು ಬರೋಣ. ಬನ್ನಿ, ಅವ್ದು ಯಾವುದನ್ನ ಪದೇ ಪದೇ ಕೇಳ್ತಾರಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಗಮನಿಸಿ, ನೀವೆಲ್ಲರೂ ಕೂಡ ಗಮನಿಸ್ತೀರ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವಿಕಿದರೆ ಗಮನಿಸಿ, ಕ್ವಶನ್ಸ್ ನಾವು ಕೊಟ್ಟಿರುವಂತಹ ಸ್ಲೈಡ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಒಂದೇ ಕ್ವಶನ್ಸ್ ಅನ್ನ ಯಾವ ತರ ಕೇಳ್ತಾ ಇದ್ದಾನೆ ಯೂನಿವರ್ಸಿಟಿ ಅನ್ನೋದಾದ್ರೆ ತುಂಬಾ ಇಂಪಾರ್ಟೆಂಟು. ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಕ್ವಶನ್ಸ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಕ್ವಶನ್ಸ್ ಅನ್ನ ಟ್ವಿಸ್ಟ್ ಮಾಡ್ತಾ ಇರ್ತಾನೆ, ಪದಗಳನ್ನ ವೇರಿಯೇಷನ್ಸ್ ಆಗ್ತಾ ಇರ್ತವೆ ಕನ್ನಡದಲ್ಲಿ, ಆದ್ರೆ ಇಂಗ್ಲಿಷ್ ಅಲ್ಲಿ ಸೇಮ್ ವರ್ಡ್ ಇರುತ್ತೆ. ಸೊ ಹಂಗಾಗಿ ಯಾವುದೇ ಕ್ವಶನ್ಸ್ಗೆ ಇಂಗ್ಲಿಷು ಫೈನಲ್ ಆಗಿರೋದ್ರಿಂದ ನೀವು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಕ್ವಶನ್ಸ್ ಅನ್ನ ನೋಡ್ಕೋಬೇಕಾಗ್ತದೆ. ಆತ್ಮೀಯ ಭಾವಿ ವಿದ್ಯಾರ್ಥಿಗಳೇ, ಆತ್ಮೀಯ ಭಾವಿಕಿದರೆ ಗಮನಿಸಿ, ಕ್ವಶನ್ಸ್ ಅನ್ನ ಫಸ್ಟ್ ರೀಡ್ ಮಾಡೋಣ. ನೋಡಿ, ಮೊಹಮ್ಮದಿಯ ಕಾನೂನಿನ ವಿವಿಧ ಪಂಥಗಳನ್ನ ವಿವರಿಸಿ ಅಂತ ಕೇಳ್ತಾನೆ, ಅಥವಾ ಮುಸ್ಲಿಂ ಕಾನೂನಿನ ವಿವಿಧ ಪಂಥಗಳನ್ನ ವಿವರಿಸಿ ಅಂತ ಕೇಳ್ತಾನೆ. ಕನ್ಫ್ಯೂಸ್ ಆಗಬೇಡಿ, ಮೊಹಮ್ಮದಿಯ ಕಾನೂನಿನ ವಿವಿಧ ಪಂಥಗಳನ್ನ ವಿವರಿಸಿ ಅಂದ್ರೆ ಒಂದೇ ಆನ್ಸರು, ಮುಸ್ಲಿಮಿನ ಕಾನೂನಿನ ವಿವಿಧ ಪಂಥಗಳನ್ನ ವಿವರಿಸಿ ಅಂತ ಕೇಳಿದ್ರು ಕೂಡ ಒಂದೇ ಆನ್ಸರ್ ಆಗಿರ್ತದೆ. ಆತ್ಮೀಯ ಭಾವಿಕಿದರೆ ನೋಡಿ, ಎರಡನೇ ಕ್ವಶನ್ ನೋಡಿ, ಮುಸ್ಲಿಂ ಕಾನೂನಿನ ವಿವಿಧ ಪಂಥ ಹಾಗೂ ಒಳಪಂಥಗಳನ್ನ ವಿವರಿಸಿ. ಅರ್ಥ ಮಾಡ್ಕೊಳ್ಳಿ, ಪಂಥಗಳಂದ್ರೆ ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ, ಮೊಹಮ್ಮದಿಯ ಅಂದ್ರೂ ಕೂಡ ಅರ್ಥ ಆಗೋದಿಲ್ಲ. ನಿಮಗೆ ಮುಸ್ಲಿಂ ಲಾ ಅಂದ್ರೆ ಡೈರೆಕ್ಟ್ ಆಗಿ ಅರ್ಥ ಆಗ್ತದೆ. ನಾವು ಸ್ಟಡಿ ಮಾಡ್ತಿರೋದು ಮುಸ್ಲಿಂ ಲಾ ಬಗ್ಗೆ, ಮುಸ್ಲಿಂ ಲಾ ಯಾವ ರೀತಿಯಾಗಿ ಬೆಳವಣಿಗೆ ಬಂತು, ಮುಸ್ಲಿಂ ಲಾ ಇರುವಂತಹ ಈಗಾಗಲೇ ನೀವು ಫ್ಯಾಮಿಲಿ ಲಾ 1 ಅಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಕಾನೂನನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡು ಬಂದಿರುವ ಅಲ್ಲಿರುವಂತಹ ಮಿತಾಕ್ಷರ ಮತ್ತು ದಯಭಾಗ ಅಲ್ಲಿರುವಂತಹ ಪಂಥಗಳು ಅಥವಾ ಸ್ಕೂಲ್ಗಳನ್ನು ತಿಳ್ಕೊಂಡು ಬಂದಿದ್ರ. ಇಲ್ಲಿ ಮುಸ್ಲಿಂ ಲಾದಲ್ಲೂ ಕೂಡ ಕೆಲವೊಂದು ಸ್ಕೂಲ್ಗಳು ಅಥವಾ ಪಂಥಗಳನ್ನ ನಾವು ನೋಡ್ಬೋದಾಗಿದೆ. ಅದನ್ನ ಇಂದಿನ ತರಗತಿಯಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ಆತ್ಮೀಯ ಭಾವಿಕಿದರೆ, ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಏನಂದ್ರೆ, ಕ್ವಶನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ. ಎಕ್ಸಾಮ್ ಹಾಲಲ್ಲಿ ಹೋಗಿ ನೀವು ಗಡಿಬಿಡಿ ಆಗುವಂತಹ ಸಂದರ್ಭ ಇರ್ತದೆ, ಅಥವಾ ನರ್ವಸ್ ಆಗುವಂತಹ ಸನ್ನಿವೇಶವನ್ನ ನಾವು ಕಾಣ್ತಾ ಇದ್ದೇವೆ ವಿದ್ಯಾರ್ಥಿಗಳಲ್ಲಿ. ಆತ್ಮೀಯ ವಿದ್ಯಾರ್ಥಿಗಳೇ, ಆ ರೀತಿ ಆಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ತಾಳ್ಮೆಯಿಂದ ಕುತ್ಕೊಂಡು ಕ್ವಶನ್ಸ್ ಅನ್ನ 10 ನಿಮಿಷ ಸಮಯವನ್ನ ಕೊಟ್ಟಿರ್ತಾರೆ. ಆ 10 ನಿಮಿಷಗಳಲ್ಲಿ ಕ್ವಶನ್ಸ್ ಅನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಕ್ವಶನ್ಸ್ಗೆ ಯಾವುದೋ ಆನ್ಸರ್ ಅನ್ನ ಬರೆಯೋದು ಬೇಡ, ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಲ್ಲ, ಆನ್ಸರ್ ಗೊತ್ತಿರ್ತದೆ. ಆದ್ರೆ ನೀವು ಗಡಿಬಿಡಿಯಲ್ಲಿ ಯಾವುದೋ ಕ್ವಶನ್ಗೆ ಯಾವುದೋ ಆನ್ಸರ್ ಅನ್ನ ಬರೀತಿದ್ರ, ಖಂಡಿತ ಆ ರೀತಿ ಮಾಡಬೇಡಿ. ಆತ್ಮೀಯ ಭಾವಿಕಿದರೆ ಗಮನಿಸಿ, ನೋಡಿ, ಕನ್ನಡದಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕನ್ನಡದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಕ್ವಶನ್ಸ್ ಮೇಲೆ ಗಮನ ಹರಿಸಬೇಕಾಗ್ತದೆ. ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ನೀವು ಕ್ವಶನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಒಂದೇ ಕ್ವಶನ್ಸ್ ಅನ್ನ ಹಲವು ವರ್ಡ್ಗಳನ್ನ ಹಲವು ಪದಗಳನ್ನ ಉಪಯೋಗಿಸ್ಬಿಟ್ಟು ಕೇಳಿದ್ದಾನೆ. ಯಾವುಗಳನ್ನ ಬರೀಬೇಕು ಯಾವ್ದನ್ನ ಬಿಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ನೋಡಿ, ಮೊಹಮ್ಮದಿಯ ಕಾನೂನಿನ ವಿವಿಧ ಪಂಥಗಳನ್ನ ವಿವರಿಸಿ ಅಂದ್ರೆ ಒಂದೇ ಆನ್ಸರ್ ಇರ್ತದೆ. ಮುಸ್ಲಿಂ ಕಾನೂನಿನ ವಿವಿಧ ಪಂಥ ಹಾಗೂ ಒಳಪಂಥಗಳು ಮೀನ್ಸ್ ಹಂಗಂದ್ರೆ ಶಾಲೆಗಳು ಅಂತ ಕರಿತೀವಿ. ಆತ್ಮೀಯ ಭಾವಿಕಿದರೆ, ಹಂಗಂದ್ರೆ ಯಾವ ಅಂತ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ ಇಂದಿನ ತರಗತಿಯಲ್ಲಿ. ಅದೇ ರೀತಿಯಾಗಿ ಮುಸ್ಲಿಂ ಕಾನೂನಿನ ವಿವಿಧ ಪಂಥಗಳನ್ನ ವಿವರಿಸಿಕಂತ ಕೇಳ್ತಾನೆ. ಅದನ್ನ ಹೊರತುಪಡಿಸಿದ್ರೆ ಮುಸ್ಲಿಂ ಕಾನೂನಿನ ವಿವಿಧ ಪಂಥ, ನೋಡಿ, ಪಂಥ ಅಂದ್ರೆ ಶಾಲೆ ಅಂತ ಹೇಳ್ಬಿಟ್ಟು ಇಂಗ್ಲಿಷಲ್ಲಿ ಸ್ಕೂಲ್ಸ್ ಅಂತ ಕರಿತೀವಿ, ಗೊತ್ತಾಯ್ತಾ? ಮುಸ್ಲಿಂ ಕಾನೂನಿನ ಸ್ಕೂಲ್ಸ್ಗಳನ್ನ ವಿವರಿಸಿ ಅಂತ ಕೇಳ್ತೀವಿ ಅಥವಾ ಬರೀರಿ ಅಂತ ಕೇಳ್ತೀವಿ. ಆತ್ಮೀಯ ಭಾವಿಕಿದರೆ, ಅದೇ ರೀತಿಯಾಗಿ ಒಳ ಪಂಥಗಳಂತ ಹೇಳಿದ್ದಾನೆ, ಉಪಶಾಲೆ ಬಗ್ಗೆ ವಿವರಿಸಿ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ಕೊನೆಯದಾಗ ಗಮನಿಸಿ, ಮುಸ್ಲಿಂ ಎಂದರೆ ಯಾರು, ಮುಸ್ಲಿಂ ಕಾನೂನಿನ ಪಂಗಡಗಳನ್ನ ವಿವರಿಸಿ ಅಂತ ಕೇಳ್ತಾನೆ. ಆತ್ಮೀಯ ಭಾವಿಕಿದರೆ, ಕ್ವಶನ್ಸ್ ಅನ್ನ ಅರ್ಥ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದೇ ಕ್ವಶನ್ಸ್ ಅನ್ನ ಯಾವ ರೀತಿ ಬೇಕಾದ್ರೂ ಕೇಳಬಹುದು. ಸೊ ಹಂಗಾಗಿ ನೀವು ಕ್ವಶನ್ಸ್ ಅನ್ನ ಅವ್ರು ಯಾವುದೇ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನೀವು ಬರೆಯಕ್ಕೆ ರೆಡಿ ಆಗಿರ್ಬೇಕು. ಎಕ್ಸಾಕ್ಟ್ ಇದೇ ಆನ್ಸರ್ ಅಂತ ಹೇಳೋಷ್ಟು ನಿಮ್ಮಲ್ಲಿ ಕೆಪಾಸಿಟಿ ಇರಬೇಕು, ನೀವು ಕೇಪಬಲ್ ಆಗಬೇಕು. ಆತ್ಮೀಯ ಭಾವಿಕಿದರೆ, ನೋಡ್ಕೊಂಡು ಬರೋಣ ಆನ್ಸರ್ ಏನಿದೆ ಎಂಬುದನ್ನ ನೀವೆಲ್ಲರೂ ಕೂಡ ಗಮನಿಸ್ತೀರ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವಿಕಿದರೆ, ಫಸ್ಟ್ ಒಂದು ಗಮನಿಸಿ, ಪೀಠಿಕೆ ಇದೇ ರೀತಿಯಾಗಿ ಬರಿಬೇಕು ನೀವು. ಸಿನಮ್ಸಿಸ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಮುಖ್ಯಾಂಶಗಳಂತ ಹಾಕ್ಬಿಟ್ಟು ಕೆಳಗಡೆ ಪೀಠಿಕೆ, ಅದಾದ ನಂತರ ಸುನ್ನಿ ಕಾನೂನಿನ ಪರಂಪರೆಗಳು, ಅದರಲ್ಲಿ ಹನೀಫಿ ಪರಂಪರೆ ಬರ್ತದೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಮಲಿಕಿ ಪರಂಪರೆ ಬರ್ತದೆ. ಥರ್ಡ್ ಒನ್ ಶಾಫಿಯಾ ಪರಂಪರೆ ಬರ್ತದೆ. ಫೋರ್ತ್ ಒನ್ ಅನಾಬಲಿ ಪರಂಪರೆ ಬರ್ತದೆ. ಆತ್ಮೀಯ ಭಾವಿಕಿದರೆ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ.
ಮುಸ್ಲಿಂ ಕಾನೂನಿನ ಪಂಥಗಳನ್ನ ಅಥವಾ ಶಾಲೆಗಳನ್ನ ವಿಂಗಡಿಸಿ ಅಥವಾ ಪಂಗಡಗಳನ್ನ ವಿವರಿಸಿ ಅಂತ ಕೇಳಿದ್ರೆ ನೀವು ಇದೇ ರೀತಿಯಾಗಿ ಮುಖ್ಯಾಂಶಗಳಂತ ಬರೆದ್ಬಿಟ್ಟು ಫಸ್ಟ್ ಒನ್ ಪೀಠಿಕೆ, ಸೆಕೆಂಡ್ ಒನ್ ಸುನ್ನಿ ಕಾನೂನಿನ ಪರಂಪರೆಗಳು. ಸುನ್ನಿ ಕಾನೂನಿನ ಪರಂಪರೆಗಳಲ್ಲಿ ಮೊದಲನೇದಾಗಿ ಹನಫಿ ಪರಂಪರೆ, ಎರಡನೇದಾಗಿ ಮಲಿಕಿ ಪರಂಪರೆ, ಮೂರನೇದಾಗಿ ಶಾಫಿಯಾ ಪರಂಪರೆ, ನಾಲ್ಕನೇದಾಗಿ ಹನಬಲಿ ಪರಂಪರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದ್ರೆ ನಾನು ಹೇಳಿರುವಂತಹ ವರ್ಡ್ಗಳು, ನಾನು ಮಾತಾಡ್ತಿರುವಂತಹ ಭಾಷಾ ಶೈಲಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವವಿಕಿದ್ರೆ ಶಿಯಾ ಕಾನೂನಿನ ಪರಂಪರೆಗಳು ಪ್ರಶ್ನೆಯಲ್ಲಿ ಸುನ್ನಿ ಕಾನೂನಿನ ಪರಂಪರೆಗಳನ್ನು ಸೇರಿಸಿಕೊಟ್ಟಿದ್ದೇನೆ. ಈಗ ಅದರಲ್ಲಿ ಶಿಯಾ ಕಾನೂನಿನ ಪರಂಪರೆಗಳನ್ನು ನೋಡ್ಕೊಂಡು ಬರೋಣ. ಆತ್ಮೀಯ ಭಾವವಿಕಿದ್ರೆ ನಿಮ್ಮಲ್ಲಿ ಎರಡು ಸ್ಕೂಲ್ ಬರ್ತವೆ, ಇದರಲ್ಲಿ ಎರಡು ಪಂಥಗಳು ಬರ್ತವೆ, ಸುನ್ನಿ ಕಾನೂನಿನ ಪರಂಪರೆಗಳು ಮತ್ತು ಶಿಯಾ ಕಾನೂನಿನ ಪರಂಪರೆಗಳು ಅಂತ ಹೇಳ್ಬಿಟ್ಟು. ಓಕೆನಾ? ಅದರಲ್ಲಿ ಸುನ್ನಿ ಸ್ಕೂಲಲ್ಲಿ ಯಾವ್ಯಾವ ಪರಂಪರೆಗಳದಾವ ಅಂತ ಹೇಳ್ಬಿಟ್ಟು ಒಳ ಪಂಥಗಳನ್ನ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಶಿಯಾ ಕಾನೂನಲ್ಲಿ ಯಾವ ಪರಂಪರೆಗಳಿದೆ ನೋಡೋಣ, ಗಮನಿಸಿ. ಜೈದಿ ಪರಂಪರೆ, ಇಸ್ಮಾಲಿಯಾ ಪರಂಪರೆ, ಅತ್ನ ಆಶ್ಚರ್ಯ ಪರಂಪರೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅತ್ನ ಆಶ್ಚರ್ಯ ಪರಂಪರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಮುತಜಿಲಸ್ ಪರಂಪರೆ. ಐದನೇದು ಸುನ್ನಿ ಮತ್ತು ಶಿಯಾ ಕಾನೂನಿನ ಪರಂಪರೆಗಳ ವ್ಯತ್ಯಾಸಗಳು ಮತ್ತು ಸಮರೂಪ. ಸಮರೂಪ ಮೀನ್ಸ್ ಉಪಸಂಹಾರ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದ್ರೆ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಮೀನಿಂಗು ಯಾವ ರೀತಿ ಬೇಕಾದರೂ ಬಳಸ್ಬೋದಾಗಿರ್ತದೆ. ಕನ್ನಡದಲ್ಲಿ ಅನೇಕ ಪದಗಳನ್ನು ಬರೆದ್ರೂ ಕೂಡ ಅರ್ಥ ಒಂದೇ ಆಗಿರ್ತದೆ. ಆತ್ಮೀಯ ಭಾವವಿಕಿದ್ರೆ ನೀವು ಅದನ್ನ ಗಮನಿಸಬೇಕಾಗ್ತದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕನ್ನಡ ಮೀಡಿಯಂ ಬರೆದಂಥ ವಿದ್ಯಾರ್ಥಿಗಳು ಕ್ವಶನ್ ಮೇಲೆ ಮತ್ತು ನಾವು ಬಳಸುವಂತಹ ಪದಗಳ ಮೇಲೆ ಗಮನ ಹರಿಸಬೇಕಾಗ್ತದೆ. ಆತ್ಮೀಯ ಭಾವವಿಕಿದ್ರೆ ಈಗ ಮುಖ್ಯಾಂಶಗಳಂತ ಹಾಕಿ ನೀವೆಲ್ಲ ಬರೆದಿದ್ರ ಸಿಎಂಸಿಸ್ ಅಲ್ಲಿ. ಅದ ನಂತರ ಫಸ್ಟ್ ಒನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕೀಗ. ಪೀಠಿಕೆ. ಮೂಲತಃ ಇಸ್ಲಾಂದಲ್ಲಿ ಯಾವುದೇ ಉಪಜಾತಿ, ಪಂಗಡವಾಗಲಿ, ವರ್ಗ ಉಪವರ್ಗಗಳಾಗಲಿ ಇರಲಿಲ್ಲ. ಕುರಾನ್ ಆಗಲಿ ಹದೀಸ್ ಆಗಲಿ ಜಾತಿ ಉಪಜಾತಿ ಪಂಗಡಗಳ ಬಗ್ಗೆ ಹೇಳಿಕೆ ಕೊಡುವುದಿಲ್ಲ. ಆದರೆ ಈ ಪಂಗಡಗಳು ಇಸ್ಲಾಂದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅದರದೇ ಆದ ಒಂದು ಇತಿಹಾಸವಿದೆ. ಆತ್ಮೀಯ ಭಾವವಿಕಿದ್ರೆ ಗಮನಿಸಿ, ಮೂಲತಃ ಇಸ್ಲಾಂದಲ್ಲಿ ಯಾವುದೇ ಉಪಜಾತಿಗಳಾಗಲಿ, ಜಾತಿಗಳಾಗಲಿ, ಪಂಗಡವಾಗಲಿ, ವರ್ಗ ಉಪವರ್ಗಗಳಾಗಲಿ ಇರಲಿಲ್ಲ. ಕುರಾನ್ ಆಗಲಿ ಹದೀಸ್ ಆಗಲಿ ಜಾತಿ ಉಪಜಾತಿ ಪಂಗಡಗಳ ಬಗ್ಗೆ ಹೇಳಿಕೆಯನ್ನು ಕೊಡುವುದಿಲ್ಲ. ಆದರೆ ಈ ಪಂಗಡಗಳು ಅಥವಾ ಈ ಪಂಥಗಳು ಅಥವಾ ಈ ಶಾಲೆಗಳ ಇಸ್ಲಾಂದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅದರದೇ ಆದ ಒಂದು ಇತಿಹಾಸವಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದ್ರೆ ಗಮನಿಸಿ. ನಮಗೆ ಗೊತ್ತಿದ್ದಂತೆ ಪೈಗಂಬರ್ ಕಾಲದಲ್ಲಿ ಪೈಗಂಬರ್ ಅವರೇ ಮುಸ್ಲಿಂ ಜನಾಂಗದ ಪ್ರಮುಖರಾಗಿದ್ದರು. ಅವರ ಸ್ವರ್ಗವಾಸದಿಂದ ಒಂದು ಪ್ರಶ್ನೆ ಆವರಿಸಿತು. ಅದು ಮುಸ್ಲಿಂ ಜನಾಂಗಕ್ಕೆ ಆಡಳಿತಾಧಿಕಾರಿಯು ಪ್ರಶ್ನೆ, ಈ ಉತ್ತರಾಧಿಕಾರಿಯನ್ನ ಹೇಗೆ ಆರಿಸಬೇಕು ಎಂಬುವುದು. ಕೆಲವರ ಚುನಾವಣೆಯಿಂದ ಎಂದವರು, ಮತ್ತೆ ಕೆಲವರು ಚುನಾವಣೆಯನ್ನ ವಿರೋಧಿಸಿದರು. ಆದರೆ ಕೊನೆಯಲ್ಲಿ ಉತ್ತರಾಧಿಕಾರಿಯನ್ನ ಚುನಾವಣೆ ರೀತಿಯಿಂದ ಆರಿಸಲಾಯಿತು. ಇದರಿಂದ ಪ್ರವಾದಿ ಅವರು ಕೊನೆಯ. ಆತ್ಮೀಯ ಭಾವವಿಕಿದ್ರೆ ಗಮನಿಸಿ, ನಮಗೆ ಗೊತ್ತಿದ್ದಂತೆ ಪೈಗಂಬರ ಕಾಲದಲ್ಲಿ ಪೈಗಂಬರ್ ಅವರೇ ಮುಸ್ಲಿಂ ಜನಾಂಗದ ಪ್ರಮುಖರಾಗಿರ್ತಾರೆ. ತದನಂತರ ಅವರು ಮರಣ ಹೊಂದಿದ ನಂತರ ಅಥವಾ ಮರಣ ಹೊಂದಿದ ನಂತರ ಅಥವಾ ಸತ್ತ ನಂತರ ಒಂದು ಪ್ರಶ್ನೆ ಉದ್ಭವ ಆಗ್ತದೆ, ನಮ್ಮ ಮುಸ್ಲಿಂ ಇದಕ್ಕೆ ಜನಾಂಗಕ್ಕೆ ಅಥವಾ ಯಾರು ಪ್ರಮುಖರಾಗಬೇಕಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಸ್ವಲ್ಪ ಜನ ಆಡಳಿತಾಧಿಕಾರಿಯ ಪ್ರಶ್ನೆಯಲ್ಲಿ ಉತ್ತರಾಧಿಕಾರಿಯನ್ನು ಹೇಗೆ ಆರಿಸಬೇಕು ಎಂಬುದಕ್ಕೆ ಅಲ್ಲಿರುವಂತಹ ಮುಸ್ಲಿಮರು ಏನ್ ಮಾಡ್ತಾರೆ, ಜನಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವರು ಚುನಾವಣೆಯಿಂದ ಅಂತ ಮಾತನ್ನ ಹೇಳ್ತಾರೆ, ಇನ್ನು ಕೆಲವರು ಚುನಾವಣೆಯನ್ನ ವಿರೋಧಿಸ್ತಾರೆ. ಆದರೆ ಕೊನೆಯಲ್ಲಿ ಉತ್ತರಾಧಿಕಾರಿಯನ್ನ ಚುನಾವಣೆ ರೀತಿಯಿಂದ ಆರಿಸಲಾಯಿತು ಎಂಬುದನ್ನ ತಿಳ್ಕೊಳ್ಬೇಕಾಗ್ತದೆ. ಆತ್ಮೀಯ ಭಾವವಿಕಿದ್ರೆ ಅವರ ಕೊನೆಯ ಪತ್ನಿಯವರಾದಂತಹ ಆಯಿಷಾ ರವರು ತಂದೆ ಅಬೂಬಕರ್ ಅವರನ್ನ ಮೊದಲನೇದಾಗಿ ಖಲೀಫರಾಗಿ ಚುನಾಯಿಸಲ್ಪಟ್ಟರು. ಈ ಚುನಾವಣೆಯ ಪದ್ಧತಿಯನ್ನ ಕೆಲವರು ವಿರೋಧಿಸಿ ಪೈಗಂಬರ್ ಅವರ ಉತ್ತರಾಧಿಕಾರಿಯನ್ನ ಕೇವಲ ಅವರ ನೇರ ರಕ್ತ ಸಂಬಂಧಿಗಳು ಮಾತ್ರ ಹೊಂದಬಹುದು ಎಂಬ ಕೆಲವರ ಅಭಿಪ್ರಾಯದಿಂದ ಪೈಗಂಬರ್ ಅವರು ಪ್ರೀತಿಯ ಮಗಳಾದ ಫಾತಿಮಾ ರವರ ಗಂಡ ಅಲಿ ಅವರನ್ನ ಕೆಲವರು ಧಾರ್ಮಿಕ ಉತ್ತರಾಧಿಕಾರಿಯನ್ನು ನೇಮಿಸಿದರು. ಇದರಿಂದಾಗಿ ಅಲಿ ರವರು ಮೊದಲ ಇಮಾಮರಾದರು ಮತ್ತು ಇವರನ್ನ ಹಿಂಬಾಲಿಸುವವರನ್ನ ಶಿಯಾ ಎಂದು ಮತ್ತು ಅಬೂಬಕರ್ ಅವರನ್ನ ಮೊದಲನೆಯ ಖಲೀಫರ್ ಎಂದು ಮತ್ತು ಇವರನ್ನ ಹಿಂಬಾಲಿಸುವವರನ್ನ ಸುನ್ನಿಗಳೆಂದು ಎರಡು ಪಂಗಡಗಳು ವಿಭಜನೆಗೊಂಡವು. ಆತ್ಮೀಯ ಭಾವವಿಕಿದ್ರೆ ಗಮನಿಸಿ, ನಿಮಗೆ ಶಿಯಾ ಮತ್ತು ಸುನ್ನಿ ಸ್ಕೂಲ್ಗಳು ಯಾವ ರೀತಿಯಾಗಿ ಅವು ಉದ್ಭವಗೊಂಡು ಅಥವಾ ಬೆಳವಣಿಗೆ ಕಂಡು ಅನ್ನೋದನ್ನ ಗಮನಿಸಬೇಕಾಗ್ತದೆ. ಅದನ್ನೇ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನಿನಗೆ. ಕೊನೆಯ ಪತ್ನಿಯರಾದಂತಹ ಆಯಿಷಾ ಅವರ ತಂದೆ ಅಬೂಬಕರ್ ಅವರನ್ನ ಮೊದಲನೇ ಖಲೀಫರನ್ನಾಗಿ ಚುನಾಯಿಸಲ್ಪಡ್ತಾರೆ. ತದನಂತರ ಈ ಚುನಾವಣೆಯ ಪದ್ಧತಿಯನ್ನ ಕೆಲವರು ವಿರೋಧಿಸ್ತಾರೆ. ಏನು ಚುನಾವಣೆ ಆಗ್ತದೆ, ಆ ಚುನಾವಣೆಯಲ್ಲಿ ಪತ್ನಿ ಆಯಿಷಾ ಅವರ ತಂದೆ ಆದಂತಹ ಅಬೂಬಕರ್ ಅವರು ಮೊದಲನೆಯ ಖಲೀಫರಾಗಿ ಚುನಾಯಿಸಲ್ಪಡ್ತಾರೆ. ಆದರೆ ಕೆಲವರು ಈ ಚುನಾವಣೆ ಪದ್ಧತಿಯನ್ನ ವಿರೋಧಿಸ್ತಾರೆ. ಪೈಗಂಬರ್ ಅವರ ಉತ್ತರಾಧಿಕಾರಿಯನ್ನ ಕೇವಲ ಅವರ ನೇರ ರಕ್ತ ಸಂಬಂಧಿಗಳು ಮಾತ್ರ ಹೊಂದಬಹುದು ಎಂದು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪೈಗಂಬರ್ ಅವರು ಪ್ರೀತಿಯ ಮಗಳಾದಂತಹ ಫಾತಿಮರವರ ಗಂಡ ಅಲಿರವರನ್ನ ಕೆಲವರು ಧಾರ್ಮಿಕ ಉತ್ತರಾಧಿಕಾರಿಯನ್ನು ನೇಮಿಸ್ತಾರೆ. ತದನಂತರ ಇದರಿಂದಾಗಿ ಅಲಿ ಅವರು ಮೊದಲ ಇಮಾಮರಾಗ್ತಾರೆ ಮತ್ತು ಇವರನ್ನ ಹಿಂಬಾಲಿಸುವವರನ್ನ ಯಾರು
ಫಾತಿಮಾ ಅವರ ಗಂಡ ಅಲಿ ಅವರನ್ನ ಹಿಂಬಾಲಿಸುವವರನ್ನ ಇಮಾಮರಾದಂತಹ ಇವರನ್ನ ಹಿಂಬಾಲಿಸುವವರನ್ನ ಶಿಯಾ ಅಂತ ಕರೀತಾರೆ. ಅದೇ ರೀತಿಯಾಗಿ ಅಬೂಬಕರ್ ಅವರನ್ನ ಮೊದಲನೇ ಖಲೀಫರ್ ಎಂದು ಇವರನ್ನ ಹಿಂಬಾಲಿಸುವವರನ್ನ ಸುನ್ನಿಗಳನ್ನ, ಯಾರನ್ನ ಫಾತಿಮಾ ಅವರ ಗಂಡ ಅಲಿ ಅವರನ್ನ ಹಿಂಬಾಲಿಸುವವರನ್ನ ಶಿಯಾ ಅಂತ ಕರೀತಾರೆ. ಅಬೂಬಕರ್ ಅವರನ್ನ ಮೊದಲನೇ ಖಲೀಫರ್ ಎಂದು ಇವರನ್ನ ಹಿಂಬಾಲಿಸುವವರನ್ನ ಸುನ್ನಿಗಳೆಂದು ಎರಡು ಪಂಗಗಳು ವಿಭಜನೆಗೊಂಡವು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ನೆಕ್ಸ್ಟ್ ಒಂದು ಗಮನಿಸಿ, ಪೈಗಂಬರ್ ಅವರ ಉತ್ತರಾಧಿಕಾರಿಯನ್ನ ಯಾವ ರೀತಿಯಲ್ಲಿ ನೇಮಿಸುವುದು ಎಂಬ ಪ್ರಶ್ನೆ ಈ ಎರಡು ವಿಭಜನೆಗೆ ಕಾರಣವಾಯ್ತದೆ. ಮೊದಲು ಇದು ಕೇವಲ ಒಂದು ರಾಜಕೀಯವಾಗಿತ್ತು. ತದನಂತರ ಇದು ಕೆಲವು ಪ್ರತ್ಯೇಕ ಮುಸ್ಲಿಂ ಕಾನೂನು ನಿರ್ಮಿಸಿದವು. ಈ ಘಟನೆಯಿಂದ ಮುಸ್ಲಿಂ ಕಾನೂನಿನಲ್ಲಿ ಎರಡು ಪ್ರಮುಖ ಪರಂಪರೆಗಳಾಗಿ ರೂಪುಗೊಂಡಿತು. ಮುಂದೆ ಕೆಲ ಕಾಲದ ನಂತರ ಸುನ್ನಿ ಜನಾಂಗದಲ್ಲಿ ಉಪಪಂಗಡಗಳ ವಿಭಜನೆಗಳಾದವು ಮತ್ತು ಅವುಗಳಲ್ಲೇ ಕೆಲವೊಂದು ಪ್ರತ್ಯೇಕ ಕಾನೂನುಗಳು ನಿರ್ಮಿತವಾದವು. ಇದೇ ರೀತಿಯಾಗಿ ಶಿಯಾ ಪರಂಪರೆಯಲ್ಲಿ ವಿಭಜನೆಯಾದವು. ಆತ್ಮೀಯ ಭಾವವಿಕರಿಗೆ ಗಮನಿಸಿ, ಪೈಗಂಬರ್ ಅವರ ಉತ್ತರಾಧಿಕಾರಿಯನ್ನ ಯಾವ ರೀತಿಯಲ್ಲಿ ನೇಮಿಸುವುದು ಎಂಬ ಪ್ರಶ್ನೆ ಈ ಎರಡು ವಿಭಜನೆಗೆ ಕಾರಣವಾಗ್ತದೆ. ತದನಂತರ ಮೊದಲು ಇದು ಕೇವಲ ಒಂದು ರಾಜಕೀಯ ವಿಷಯವಾಗ್ತದೆ. ತದನಂತರ ಇದು ಕೆಲವು ಪ್ರತ್ಯೇಕ ಮುಸ್ಲಿಂ ಕಾನೂನನ್ನ ನಿರ್ಮಿಸುತ್ತದೆ. ಮುಂದುವರಿದು ಈ ಘಟನೆಯಿಂದ ಮುಸ್ಲಿಂ ಕಾನೂನಿನಲ್ಲಿ ಎರಡು ಪ್ರಮುಖ ಪಂಗಡಗಳಾಗಿ ರೂಪುಗೊಳ್ಳುತ್ತವೆ. ಅವೇ ಪಂಗಡಗಳೇ ಸುನ್ನಿ ಮತ್ತು ಶಿಯಾ ಅಂತ ಹೇಳಿಬಿಟ್ಟು ಕೆಲ ಕಾಲದ ನಂತರ ಸುನ್ನಿ ಜನಾಂಗದಲ್ಲಿ ಉಪಪಂಗಡಗಳಾಗಿ ವಿಭಜನೆಗಳಾಗ್ತವೆ. ತದನಂತರ ಹಾಗೆ ಶಿಯಾ ಪರಂಪರೆಯಲ್ಲಿ ಕೂಡ ಕೆಲವೊಂದು ಪಂಗಡಗಳು ಉಪಪಂಗಡಗಳಾಗಿ ವಿಭಜನೆ ಆಗಿದವು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ ನೆಕ್ಸ್ಟ್ ಒಂದು ಗಮನಿಸಿ. ಆತ್ಮೀಯ ಭಾವವಿಕಿದರೆ ಫಸ್ಟ್ ಒಂದು ಸುನ್ನಿ ಕಾನೂನಿನ ಪರಂಪರೆ ನೋಡೋದಾದ್ರೆ ಈ ಕೆಳಗೆ ವಿವರಿಸಿದ ಎಲ್ಲಾ ಪರಂಪರೆಗಳನ್ನ ಸುನ್ನಿ ಪರಂಪರೆ ಮತ್ತು ಪರಂಪರೆಯಲ್ಲಿ ಮಾಡಲಾದ ನಿಯಮಗಳನ್ನ ಸುನ್ನಿ ಪರಂಪರೆಗಳು ಕಾನೂನು ಎಂದು ಕರೆಯಲಾಗ್ತದೆ. ಮೊದಲನೇದಾಗಿ ಸುನ್ನಿ ಕಾನೂನಿನ ಪರಂಪರೆಗಳನ್ನು ನೋಡ್ಕೊಂಡು ಬರೋಣ. ಆತ್ಮೀಯ ಭಾವವಿಕಿದರೆ ಸುನ್ನಿ ಕಾನೂನಿನ ಪರಂಪರೆಗಳಲ್ಲಿ ಉಪಪಂಗಡಗಳನ್ನ ಅಥವಾ ಉಪಶಾಲೆಗಳನ್ನು ನೋಡೋದಾದ್ರೆ ಅಥವಾ ಉಪಪಂಥಗಳನ್ನು ನೋಡೋದಾದ್ರೆ ಫಸ್ಟ್ ಒಂದು ಸುನ್ನಿ ಕಾನೂನಿನಲ್ಲಿ ಹನೀಫಿ ಪರಂಪರೆಯನ್ನ ಕೂಪ ಪರಂಪರೆ ಎಂದು ಕರೀತಾರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನೀವು ಇದನ್ನ ಹೈಲೈಟ್ಸ್ ಮಾಡಬೇಕಾಗ್ತದೆ. ಸುನ್ನಿ ಕಾನೂನಿನ ಪರಂಪರೆಗಳಲ್ಲಿ ಮೊದಲನೇದಾಗಿ ಹನೀಫಿ ಪರಂಪರೆ ಅಂತ ಹೇಳ್ಬಿಟ್ಟು ಹನೀಫಿ ಪರಂಪರೆಯನ್ನ ನಾವು ಕೂಪ ಪರಂಪರೆ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ ಇದಕ್ಕೆ ಕಾರಣ ಇಮಾಮ್ ಅಬು ಹನೀಫ್ ರವರು ಕೂಫದವರಾಗಿದ್ದರು ಮತ್ತು ಇವರ ಕಾಲದಲ್ಲಿ ಕೂಫವು ಮುಸ್ಲಿಂ ಕಾನೂನಿನ ಅಧ್ಯಯನ ತಾಣವಾಗಿತ್ತು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಹನೀಫಿ ಪರಂಪರೆಯನ್ನ ನಾವು ಕೂಪ ಪರಂಪರೆ ಅಂತ ಕರಿತಿದ್ದೆವು. ಇದಕ್ಕೆ ಕಾರಣ ಇಮಾಮ್ ಅಬು ಹನೀಫ್ ರವರು ಕೂಫದವರಾಗಿದ್ದರು. ಓಕೆನಾ, ಇಮಾಮ್ ಅಬು ಹನೀಫ್ ರವರು ಕೂಫದವರಾಗಿದ್ದರಿಂದ ಮತ್ತು ಇವರ ಕಾಲದಲ್ಲಿ ಕೂಪವು ಮುಸ್ಲಿಂ ಕಾನೂನಿನ ಅಧ್ಯಾಯವಾಗಿರ್ತದೆ. ಸೊ ಹಂಗಾಗಿ ಇದನ್ನ ನಾವು ಕೂಪ ಪರಂಪರೆ ಅಂತ ಕೂಡ ಕರೀತೇವೆ. ಈ ಪರಂಪರೆ ಇನ್ನುಳಿದ ಪರಂಪರೆಗಳಲ್ಲಿಯೇ ಅತಿಯಾಗಿ ಪ್ರಚಲಿತವಾದ್ದಾಗಿದೆ. ಈ ಪರಂಪರೆಯನ್ನ ಕ್ರಿಸ್ತಶಕ 699ರಲ್ಲಿ ಇಮಾಮ್ ಅಬು ಹನೀಫರಿಂದ ಪ್ರಾರಂಭವಾಯ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ಪರಂಪರೆಯನ್ನ ಕ್ರಿಸ್ತಶಕ 699ರಲ್ಲಿ ಇಮಾಮ್ ಅಬು ಹನೀಫರಿಂದ ಪ್ರಾರಂಭವಾಗ್ತದೆ. ಇವರ ಕಾಲಾವಧಿ ಕ್ರಿಸ್ತಶಕ 699ರಿಂದ 767ರವರೆಗೆ. ಇಮಾಮ್ ಅಬು ಹನೀಫ್ ರವರು ಆ ಕಾಲದ ಒಬ್ಬ ಮಹಾನ್ ಮುಸ್ಲಿಂ ಕಾನೂನು ಪಂಡಿತರಾಗಿದ್ದರು. ಇವರು ತಾಂತ್ರಿಕ ಕಾನೂನಿನ ವೈಚಾರಿಕತೆಯಲ್ಲಿ ಪ್ರಸಿದ್ಧರಾಗಿದ್ದರು. ಇಮಾಮ್ ಅಬು ಹನೀಫ್ ತಮ್ಮ ವಿದ್ಯೆಯಿಂದ ಮುಸ್ಲಿಮರಲ್ಲಿ ಇದ್ದ ಕೆಲವೊಂದು ಮೂಢನಂಬಿಕೆಗಳನ್ನ ಕುರಾನ್ ಮತ್ತು ಹದೀಸ್ಗಳಿಂದ ದೂರ ಮಾಡಿ ಮತ್ತು ಇದರ ಮೇಲೆ ಆಧಾರವಾಗಿದ್ದಂತಹ ಖಾಸಗಿ ತೀರ್ಪುಗಳನ್ನ ಬಹಳ ಸ್ವೀಕರಿಸುತ್ತಿದ್ದರು ಮತ್ತು ಆ ನಿಟ್ಟಿನಲ್ಲಿ ಸ್ವೀಕರಿಸುವುದನ್ನು ಲೇಸೆಂದು ಪ್ರತಿಪಾದಿಸುತ್ತಿದ್ದರು. ಆತ್ಮೀಯ ಭಾವವಿಕಿದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಸುನ್ನಿ ಕಾನೂನಿನ ಪರಂಪರೆಗಳಲ್ಲಿ ಅದರ ಒಳಪಂಥ ಆದಂತಹ ಅಥವಾ ಉಪಶಾಲೆ ಆದಂತಹ ಹನೀಫಿ ಪರಂಪರೆ ಮೊದಲನೇದಾಗಿ. ಈ ಹನೀಫಿ ಪರಂಪರೆಯನ್ನ ಕೂಪ ಪರಂಪರೆ ಎಂದು ಕೂಡ ಕರೀತಿದ್ದರು. ಈ ಕೂಪ ಪರಂಪರೆ ಎಂದು ಕರೀಲಿಕ್ಕೆ ಕಾರಣ ಇಮಾಮ್ ಅಬು ಹನೀಫ್ ರವರು ಕೂಪದವರಾಗಿರ್ತಾರೆ ಮತ್ತು ಇವರ ಕಾಲದಲ್ಲಿ ಕೂಪವು ಮುಸ್ಲಿಂ ಕಾನೂನು ಅಧ್ಯಯನ ತಾಣವಾಗಿರ್ತದೆ. ಆದ್ದರಿಂದ ಹನೀಫಿ ಪರಂಪರೆಯನ್ನ ಕೂಪ ಪರಂಪರೆ ಎಂದು ಕರೀತಿದ್ದಾರೆ. ಆತ್ಮೀಯ ಭಾವವಿಕಿದರೆ ಈ ಪರಂಪರೆಯನ್ನ ಇನ್ನುಳಿದ ಪರಂಪರೆಗಳನ್ನ ಅತಿಯಾಗಿ ಪ್ರಚಲಿತವಾಗಿದ್ದವು. ಈ ಪರಂಪರೆಯನ್ನ ಕ್ರಿಸ್ತಶಕ 699ರಲ್ಲಿ ಇಮಾಮ್ ಅಬು ಹನೀಫರಿಂದ ಪ್ರಾರಂಭವಾಗ್ತದೆ. ಇಮಾಮ್ ಅಬು ಅವರವರು ಈ ಮುಸ್ಲಿಂನಲ್ಲಿ ಒಂದು ಸ್ವಲ್ಪ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಇವರು ಕಾನೂನಿನ ವೈಚಾರಿಕತೆಯಲ್ಲಿ ಪ್ರಸಿದ್ಧರಾಗ್ತಾರೆ. ಇಮಾಮ್ ಅಬು ಹನೀಫ್ ರವರು ತಮ್ಮ ವಿದ್ಯೆಯಿಂದ ಮುಸ್ಲಿಮರಲ್ಲಿ ಇದ್ದ ಕೆಲವೊಂದು ಮೂಢನಂಬಿಕೆಗಳನ್ನ ಕುರಾನ್ ಮತ್ತು ಹದೀಸ್ಗಳಿಂದ ದೂರ ಮಾಡಿ ಮತ್ತು ಇದರ ಮೇಲೆ ಆಧಾರವಾಗಿದ್ದಂತಹ ಖಾಸಗಿ ತೀರ್ಪುಗಳನ್ನ ಬಹಳ ಸ್ವೀಕರಿಸುತ್ತಿದ್ದರು ಅಂತ ಆತ್ಮೀಯ ಭಾವವಿಕಿದರೆ ಕೆಲವೊಂದು ಖಾಸಗಿ ತೀರ್ಪುಗಳನ್ನ ಇವರು ಸ್ವೀಕರಿಸುತ್ತಿದ್ದಾರೆ. ಆತ್ಮೀಯ ಭಾವವಿಕಿದರೆ ತೀರ್ಪುಗಳನ್ನ ಅನುಸರಿಸಿ ತಮ್ಮದೇ ಆದ ರೀತಿಯಲ್ಲಿ ಅನುಸರಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಒಂದು ಗಮನಿಸಿ. ಆತ್ಮೀಯ ಭಾವವಿಕಿದರೆ ಈ ಹನೀಫಿ ಪರಂಪರೆಯ ವೈಶಿಷ್ಟ್ಯಗಳತ್ತ ನೋಡೋದಾದ್ರೆ ಇಮಾಮ್ ಅಬು ಹನೀಫರನ್ನ ಖಾಸಗಿ ನಿರ್ಣಯದ ನಿರ್ಮಾಪಕರೆಂದು ಕರೆಯಬಹುದು.
ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹನೀಫಿ ಪರಂಪರೆಯ ವೈಶಿಷ್ಟ್ಯಗಳು ನೋಡೋದಾದ್ರೆ ಇಮಾಮ್ ಅಬು ಹನೀಫರವರನ್ನ ಖಾಸಗಿ ನಿರ್ಣಯದ ನಿರ್ಮಾಪಕರೆಂದು ಕರೆಯಬಹುದು. ಯಾಕೆಂದರೆ ಈ ಪರಂಪರೆಗಳಿಗೆ ತಮ್ಮದೇ ಆದಂತಹ ಕೆಲವೊಂದು ವೈಶಿಷ್ಟ್ಯಗಳಿವೆ. ಅವು ಯಾವುವೆಂದರೆ ಇಮಾಮ್ ಅಬು ಹನೀಫರವರು ಕೇವಲ ಕೆಲವು ಹದೀಸ್ಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುತ್ತಿದ್ದರು. ಹದೀಸ್ ಮೇಲೆ ಇವರು ಪಾಂಡಿತ್ಯ ಅಮೋಘವಾದದ್ದು. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಏನು ಇಮಾಮ್ ಅಬು ಹನೀಫರವರು ಕೇವಲ ಹದೀಸ್ಗಳನ್ನ ಮಾತ್ರ ಪರಿಗಣನೆ ತೆಗೆದುಕೊಳ್ತಿದ್ದರು. ಹದೀಸ್ ಮೇಲೆ ಇವರು ಪಾಂಡಿತ್ಯ ಅಮೋಘವಾಗಿದ್ದು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಕಿಯಾನ್ ಸಿದ್ಧಾಂತಕ್ಕೆ ಹೆಚ್ಚು ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಇಮಾಮ್ ಅಬು ಹನೀಫರವರು ಕಿಯಾನ್ ಸಿದ್ಧಾಂತಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟಿರ್ತಾರೆ ಆತ್ಮೀಯ ಭಾವವಿಕರೇ. ಅದೇ ರೀತಿಯಾಗಿ ತಮ್ಮ ನ್ಯಾಯಿಕ ವ್ಯವಸ್ಥೆಯಲ್ಲಿ ಕಿಯಾನ್ ಒಂದು ಸಾಧನದಂತೆ ಉಪಯೋಗಿಸುತ್ತಿದ್ದರು. ಏನು ಇವರು ಕಿಯಾನ್ ಸಿದ್ಧಾಂತಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ತನ್ನ ನ್ಯಾಯಿಕ ವ್ಯವಸ್ಥೆಯಲ್ಲಿ ಕಿಯಾನ್ಗೆ ಒಂದು ಸಾಧನದಂತೆ ಉಪಯೋಗಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಮುಂದುವರೆದು ನೋಡೋದಾದ್ರೆ ಇವರ ಕಾಲಾವಧಿಯಲ್ಲಿ ಇಜ್ಮಾ ಸಿದ್ಧಾಂತವನ್ನ ವಿಸ್ತರಿಸಿದರು. ಕೇವಲ ಪೈಗಂಬರವರು ಇಜ್ಮಾಗಳಲ್ಲದೆ ಅವರ ನಂತರದ ಖಲೀಫಾಗಳು ಇಜ್ಮಾಗಳನ್ನ ಮಾನ್ಯ ಮಾಡಿದರು. ಇವರ ಕಾಲಾವಧಿಯಲ್ಲಿ ಇಜ್ಮಾ ಸಿದ್ಧಾಂತಗಳನ್ನ ವಿಸ್ತರಿಸ್ತಾರೆ. ಅದೇ ರೀತಿಯಾಗಿ ಕೇವಲ ಪೈಗಂಬರವರ ಇಜ್ಮಾಗಳಲ್ಲದೆ ಅವರ ನಂತರದ ಖಲೀಫಾಗಳು ಇಜ್ಮಾಗಳನ್ನ ಮಾನ್ಯ ಮಾಡಿದವರು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಇದಲ್ಲದೆ ಇವರ ಕಾಲಾವಧಿಯಲ್ಲಿ ಇಸ್ತಿಹಾಸನದ ಸಿದ್ಧಾಂತವನ್ನು ಹೆಚ್ಚು ಪರಿಗಣನೆಗೆ ತೆಗೆದುಕೊಂಡರು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವವಿಕಿದರೆ ಸೆಕೆಂಡ್ ಒನ್ ಗಮನಿಸಿ. ಮಲಿಕಿ ಪರಂಪರೆ ಇಮಾಮ್ ಮಲಿಕ್ ಇಬ್ನ್ ಅನಸ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಹೆಸರುಗಳನ್ನ ಬರೆಯದೇ ತುಂಬಾ ಕಷ್ಟ. ನೀವು ನೆನ್ಪಿಡ್ಕೋಬೇಕಾಗ್ತದೆ. ಸ್ಪೆಲ್ಲಿಂಗ್ ಇರ್ಬೋದು, ನೆನಪನ್ನ ಮನನ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆದಂತಹ ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಗೇನು ಕಷ್ಟ ಆಗೋದಿಲ್ಲ. ಕಾನ್ಸೆಪ್ಟ್ ಈಸಿ ವೇಲ್ ಹೋಗುತ್ತೆ, ಬಟ್ ಅವರ ಹೆಸರುಗಳನ್ನ ನೆನ್ಪಿಡ್ಕೊಳ್ಳೋದೇ ಕಷ್ಟ ಆಗ್ತದೆ ಆತ್ಮೀಯ ಭಾವವಿಕಿದರೆ. ಸೊ ಹಂಗಾಗಿ ನೀವು ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾವ್ಯಾವ ನೇಮ್ಗಳು ಎಲ್ಲೆಲ್ಲಿ ಬರ್ತಾರೆ, ಯಾರ್ಯಾರು ಬಂದ್ರು, ಯಾವ್ಯಾವ ಪರಂಪರೆಯಲ್ಲಿ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಆತ್ಮೀಯ ಭಾವವಿಕಿದರೆ. ಸೆಕೆಂಡ್ ನಲ್ಲಿ ಮಲಿಕಿ ಪರಂಪರೆ. ಈ ಮಲಿಕಿ ಪರಂಪರೆ ಇಮಾಮ್ ಮಲಿಕ್ ಇಬ್ನ್ ಅನಸ್ ಎಂಬ ಮೂಲ ಪುರುಷರಿಂದ ಸ್ಥಾಪಿಸಲಾಗಿತ್ತು. ಇವರು ಮದೀನಾದಲ್ಲಿ ಕ್ರಿಸ್ತ ಶಕ 713 ಜನಿಸ್ತಾರೆ. ಇವರ ಕಾಲಾವಧಿ ಕ್ರಿಸ್ತ ಶಕ 713ರಿಂದ 795. ಇವರು ತಮ್ಮ 17ನೇ ವಯಸ್ಸಿನಲ್ಲಿಯೇ ಧಾರ್ಮಿಕ ಬೋಧನೆಯನ್ನ ಮಾಡ್ತಿದ್ದರು ಮತ್ತು ಇವರ ಜೀವನವೇ ಪ್ರತಿವಾದಿಯವರ ಬೋಧನೆಗಳನ್ನ ವಿಶ್ಲೇಷಿಸುವುದಾಗಿತ್ತು. ಮಲಿಕಿ ಪರಂಪರೆಯು ವೈಶಿಷ್ಟ್ಯಗಳು ಈ ಪರಂಪರೆಯ ಸುನ್ನಿಗಳಲ್ಲಿ ಪರಿಗಣಿಸಲ್ಪಡುತ್ತದೆ. ಯಾಕೆಂದ್ರೆ ಈ ಪರಂಪರೆ ತನ್ನದೇ ಆದಂತಹ ಕೆಲವೊಂದು ವೈಶಿಷ್ಟ್ಯಗಳನ್ನ ಹೊಂದಿದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದ್ರೆ ಮಲಿಕಿ ಪರಂಪರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಮಲಿಕಿ ಪರಂಪರೆಯನ್ನ ಇಮಾಮ್ ಮಲಿಕ್ ಇಬ್ನ್ ಅನಸ್ ಎಂಬ ಮೂಲ ಪುರುಷರಿಂದ ಸ್ಥಾಪಿಸಲಾಗುತ್ತದೆ. ಇವರು ಮದೀನಾದಲ್ಲಿ ಕ್ರಿಸ್ತಶಕ 713 ಜನಿಸ್ತಾರೆ. ಇವರ ಕಾಲಾವಧಿ ಕ್ರಿಸ್ತಶಕ 713ರಿಂದ 795 ಆಗಿರುತ್ತದೆ ಆತ್ಮೀಯ ಭಾವವಿಕಿದ್ರೆ. ಈ ಮಲಿಕಿ ಪರಂಪರೆಯ ಕೆಲವೊಂದು ವೈಶಿಷ್ಟ್ಯಗಳನ್ನ ಅಥವಾ ವಿಶಿಷ್ಟತೆಗಳನ್ನ ನೋಡ್ಕೊಂಡ್ ಬರೋದಾದ್ರೆ ಗಮನಿಸಿ. ಇಮಾಮ್ ಮಲಿಕ್ ಇಬ್ನ್ ಅನಸ್ ಕೇವಲ ಹಜರತ್ ಪೈಗಂಬರವರ ಹದೀಸ್ಗಳನ್ನ ಮಾತ್ರ ಪರಿಗಣಿಸುತ್ತಿದ್ದರು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ಇಮಾಮ್ ಮಲಿಕ್ ಇಬ್ನ್ ಅನಸ್ ಎಂಬುವರು ಕೇವಲ ಹಜರತ್ ಪೈಗಂಬರವರ ಹದೀಸ್ಗಳನ್ನ ಮಾತ್ರ ಪರಿಗಣಿಸುತ್ತಿದ್ದರು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಸೆಕೆಂಡ್ ಒನ್ ಗಮನಿಸಿ. ಯಾವುದೇ ಪದ್ಧತಿ ಮತ್ತು ರೂಢಿಗಳ ಮೇಲೆ ಭಿನ್ನಾಭಿಪ್ರಾಯ ಬಂದಾಗ ಇವರು ಕೇವಲ ಮದೀನದ ಇಜ್ಮಾವನ್ನ ಪರಿಗಣಿಸುತ್ತಿದ್ದರು ಅಂತ ಹೇಳ್ಬಿಟ್ಟು, ಏನು ಇಮಾಮ್ ಮಲಿಕ್ ಇಬ್ನ್ ಅನಸ್ ಎಂಬ ವ್ಯಕ್ತಿ ಯಾವುದೇ ಪದ್ಧತಿ ಮತ್ತು ರೂಢಿಗಳ ಮೇಲೆ ಭಿನ್ನಾಭಿಪ್ರಾಯ ಬಂದಾಗ ಇವರು ಕೇವಲ ಮದೀನದ ಇಜ್ಮಾವನ್ನ ಪರಿಗಣಿಸುತ್ತಿದ್ದರು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಮದೀನದ ಇಜ್ಮಾವನ್ನ ಹೆಚ್ಚು ಒತ್ತು ಕೊಟ್ಟು ಮತ್ತು ಅದನ್ನ ಹೆಚ್ಚು ಉಪಯೋಗಿಸಿದರು. ರೂಢಿ ಮತ್ತು ಸಂಪ್ರದಾಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಾಗ ಇವರು ಹೆಚ್ಚಾಗಿ ಮದೀನದ ಇಜ್ಮಾಗಳ ಮೇಲೆ ಅವಲಂಬಿಸಿದ್ದರು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ ಮದೀನದ ಇಜ್ಮಾವನ್ನ ಹೆಚ್ಚು ಒತ್ತು ಕೊಟ್ಟು ಮತ್ತು ಅದನ್ನ ಹೆಚ್ಚು ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ರೂಢಿ ಮತ್ತು ಸಂಪ್ರದಾಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಾಗ ಇವರು ಹೆಚ್ಚಾಗಿ ಮದೀನದ ಇಜ್ಮಾಗಳ ಮೇಲೆ ಅವಲಂಬಿತರಾಗಿದ್ದರು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಿದರೆ. ಈ ಮಲಿಕಿ ಪರಂಪರೆಗಳು ನ್ಯಾಯ ತತ್ವಗಳನ್ನ 2 ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಮಲಿಕಿ ಪರಂಪರೆಗಳನ್ನ ನ್ಯಾಯ ತತ್ವಗಳನ್ನ 2 ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಕಿತಾಬ್ ಅಲ್ ಮುವತ್ ಮತ್ತು ಮಲಿಕಿ ಸಿದ್ಧಾಂತವನ್ನ ಒಳಗೊಂಡಿರುವಂತಹ ಅಲ್ ಮುಖ್ಯಸರ್. ಈ ಪರಂಪರೆ ತತ್ವಗಳು ಮದೀನಾದಿಂದ ಈಜಿಪ್ಟಿನವರೆಗೆ, ದಕ್ಷಿಣ ಆಫ್ರಿಕಾ ಮತ್ತು ಸೇನ್ ಮತ್ತು ಇತರೆ ಪ್ರದೇಶಗಳಲ್ಲಿವೆ. ಆತ್ಮೀಯ ಭಾವವಿಕಿದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮಲಿಕಿ ಪರಂಪರೆ ಅಂದ್ರೆ ಏನು, ಅದನ್ನು ಯಾರು ಸ್ಥಾಪಿಸಿದ್ರು, ಅದರ ವೈಶಿಷ್ಟ್ಯತೆಗಳೇನು ಅಥವಾ ಲಕ್ಷಣಗಳೇನು ತಿಳಿಸ್ಕೊಟ್ಟಿದ್ದೇನೆ ಆತ್ಮೀಯ ಭಾವವಿಕಿದರೆ. ನೆಕ್ಸ್ಟ್ ಒಂದು ಗಮನಿಸಿ ಆತ್ಮೀಯ ಭಾವವಿಕಿದರೆ, ಸುನ್ನಿ ಪರಂಪರೆಯಲ್ಲಿ ಉಪಪಂಗಡ ಉಪಶಾಲೆಯಾದಂತಹ ಶಾಫಿಯ ಪರಂಪರೆ ನೋಡಿ. ಇಮಾಮ್ ಮೊಹಮ್ಮದ್ ಇಬ್ನ್ ಇದ್ರೀಸ್ ಅಶ್-ಶಫಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಹೆಸರನ್ನ ಬರೆಯೋದೇ ಕಷ್ಟ ಅಥವಾ ರೀಡ್ ಮಾಡೋದೇ ಕಷ್ಟ, ನೆನ್ಪಿಟ್ಕೊಳ್ಳೋದೇ ಕಷ್ಟ ಆಗ್ತದೆ. ನಾನು ಮತ್ತೆ ಹೇಳ್ತಾ ಇದೀನಿ, ನೀವು ಇದನ್ನ ಬರೆದು ರೀಡ್ ಮಾಡಬೇಕಾಗ್ತದೆ, ಕಲಿಬೇಕಾಗ್ತದೆ ಆತ್ಮೀಯ ಭಾವವಿಕಿದರೆ. ಇಮಾಮ್ ಮೊಹಮ್ಮದ್ ಇಬ್ನ್ ಇದ್ರೀಸ್ ಅಶ್-ಶಫಿ ಶಾಫಿಯ ಪರಂಪರೆಯ ಮೂಲ ಪುರುಷರಾಗ್ತಾರೆ. ಇವರ
ಕಾಲಾವಧಿ ಕ್ರಿಸ್ತಶಕ 767ರಿಂದ 820ರವರೆಗೆ ಇವರು ತಮ್ಮ ಜೀವನದ ಕೆಲ ಕಾಲ ಬಗ್ದಾನದಲ್ಲಿ ಮತ್ತು ಫೈರೋದಲ್ಲಿ ಕಳೆದಿದ್ದಾರೆ. ಇವರು ತಮ್ಮ ಜೀವನದುದ್ದಕ್ಕೂ ಒಳ್ಳೆಯ ವಿವೇಚನಾತ್ಮಕ ತತ್ವಗಳನ್ನು ಪರಿಚಯಿಸಿದ್ದಾರೆ. ಈ ಪರಂಪರೆಯನ್ನ ಸುನ್ನಿಯವರು ಪರಿಗಣಿಸಲು ಈ ಕೆಳಗಿನ ವೈಶಿಷ್ಟ್ಯಗಳು ಕಾರಣ. ಆತ್ಮೀಯ ಭಾವಿಕಿದ್ರೆ, ಈ ಶಾಫಿಯ ಪರಂಪರೆಯನ್ನ ಇಮಾಮ್ ಮೊಹಮ್ಮದ್ ಹಿದೀಸ್ ಅಶ್ ಶಫಿ ಈ ಶಾಫಿಯ ಪರಂಪರೆಯ ಮೂಲ ಪುರುಷರಾಗ್ತಾರೆ. ಈ ಸುನ್ನಿ ಪರಂಪರೆಯು ಈ ಪರಂಪರೆಯನ್ನ ಸುನ್ನಿ ಅವರು ಪರಿಗಣಿಸಲು ಈ ಕೆಳಗಿನ ವೈಶಿಷ್ಟ್ಯಗಳ ಕಾರಣವಾಗ್ತದೆ. ಇವರ ರೂಢಿ ಮತ್ತು ಪದ್ಧತಿಗಳ ಬಳಕೆಯಲ್ಲಿ ಸ್ವಲ್ಪ ಧಾರಾಳತನದಿಂದ ಉಪಯೋಗಿಸುತ್ತಿದ್ದರು. ಇವರು ತಮ್ಮ ಕಾಲಾವಧಿಯಲ್ಲಿ ಇಜ್ಮಾ ಮತ್ತು ಕಿಯಾಸ್ಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಗಳನ್ನು ಕೊಟ್ಟಿದ್ದರು. ಇವರು ಇಸ್ಲಾಮಿನ ನ್ಯಾಯಶಾಸ್ತ್ರದ ಆತ್ಮೀಯ ಭಾವವಿಕಿದರೆ ಏನು ಶಾಫಿಯ ಪರಂಪರೆಯವರು ಇವರು ರೂಢಿ ಮತ್ತು ಪದ್ಧತಿಗಳ ಬಳಕೆಯಲ್ಲಿ ಸ್ವಲ್ಪ ಧಾರಾಳತನದಿಂದ ಉಪಯೋಗಿಸಿದ್ದಾರೆ ಅಂತ ಹೇಳಿಬಿಟ್ಟು, ಮತ್ತು ಇವರ ಕಾಲಾವಧಿಯಲ್ಲಿ ಇಜ್ಮಾ ಮತ್ತು ಕಿಯಾಸ್ಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಗಳನ್ನು ಕೊಟ್ಟಿದ್ದರನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಪ್ರಮಾಣ ಭೂತಕಲ್ಪನೆಯನ್ನ ಪರಿಚಯಿಸಿದವರು ಇವರು. ಪ್ರಮಾಣವನ್ನು ಇರಬಹುದು, ಭೂತಕಲ್ಪನೆಯನ್ನು ಪರಿಚಯಿಸ್ತಾರೆ. ಅದೇ ರೀತಿಯಾಗಿ ಮುಂದುವರಿದು ಇವರು ಹನೀಫಿ ಸಿದ್ಧಾಂತ, ಇಸ್ತಾಹಸನ್ ಮತ್ತು ಮಲಿಕಿ ಸಿದ್ಧಾಂತ ಇಸ್ತಿಸ್ತಾವನ್ನು ತಿರಸ್ಕರಿಸಿದವರು. ನೆಕ್ಸ್ಟ್ ಒಂದು ಗಮನಿಸಿ, ಕಿತಾಬಿ ಉಲ್ ಉಮ್ಮಾ ಇಮಾಮ್ ಆಶ್ ಶಾಫಿಯಾ ಅವರು ಪ್ರಸಿದ್ಧ ಕೃತಿಯಾಗಿದೆ. ಆತ್ಮೀಯ ಭಾವವಿಕಿದರೆ, ಕಿತಾಬಿ ಉಲ್ ಉಮ್ಮಾ ಎಂಬುದು ಇಮಾಮ್ ಆಶಾ ಶಾಫಿಯಾ ಅವರ ಪ್ರಸಿದ್ಧ ಕೃತಿಯಾಗಿದೆ. ಈ ಪರಂಪರೆಯನ್ನ ಹನೀಫಿ ಪರಂಪರೆಯ ಈಜಿಪ್ಟ್ನ ಏಜರ್, ದಕ್ಷಿಣ ಅರೇಬಿಯಾ ಮತ್ತು ಪೂರ್ವ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಕೆಲವರನ್ನ ಹೊರತು ಪಡಿಸಿದರೆ ಹೆಚ್ಚಾಗಿ ಹನೀಫಿಗಳಿದ್ದಾರೆ. ಆದರೆ ಇಂಡೋನೇಷಿಯಾ, ಮಲೇಷಿಯಾ ಮತ್ತು ದಕ್ಷಿಣ ಉತ್ತರ ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ ಅಂತ ಹೇಳಿಬಿಟ್ಟು ಆತ್ಮೀಯ ಭಾವವಿಕಿದರೆ. ಆತ್ಮೀಯ ಭಾವವಿಕಿದರೆ, ಇನ್ನು ಸುನ್ನಿ ಪರಂಪರೆಯಲ್ಲಿ ಅಥವಾ ಸುನ್ನಿ ಶಾಲೆಯಲ್ಲಿ ಕೊನೆಯದಾಗಿ ಹನಬಲಿ ಪರಂಪರೆ. ಈ ಪರಂಪರೆಗೆ ಅಂಬಲ ಎಂದು ಹೆಸರು ಬಂದಿದ್ದು, ಈ ಪರಂಪರೆಯ ಮೂಲ ಪುರುಷರಾದಂತಹ ಇಮಾಮ್ ಅಬುಲ್ಲಾಹ ಅಹಮದ್ ಇದು ಸುನ್ನಿ ಕಾನೂನಿನ 4ನೇ ಇಮಾಮ್ ಪರಂಪರೆಯಾಗಿದೆ. ಇವರು ಬಗ್ದಾದಿನವರ ಮತ್ತು ಇವರು ಮೊದಲ ಶಾಫಿಯ ಪರಂಪರೆಯರಾಗಿದ್ದರು. ಇವರು ದೈವದಿನನಾದ ನಂತರ ಇವರು ಅನುಯಾಯಿಗಳಿಂದ ಈ ಹನಬಲಿ ಪರಂಪರೆ ಸ್ಥಾಪಿತವಾಗುತ್ತದೆ. ಈ ಕೆಳಗಿನಗಳು ಈ ಪರಂಪರೆಯ ಕೆಲವು ವೈಶಿಷ್ಟ್ಯಗಳು. ಆತ್ಮೀಯ ಭಾವವಿಕರಿಗೆ ಗಮನಿಸಿ, ಹನಬಲಿ ಈ ಪರಂಪರೆಗೆ ಅಂಬಲ ಎಂದು ಹೆಸರು ಬಂದಿದ್ದು, ಈ ಪರಂಪರೆಯ ಮೂಲ ಪುರುಷರಾದಂತಹ ಇಮಾಮ್ ಅಬ್ದುಲ್ಲಾಹ ಅಹಮದ್ ಇದು ಸುನ್ನಿ ಕಾನೂನಿನ 4ನೇ ಇಮಾಮರ ಪರಂಪರೆಯಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕರಿಗೆ. ಈ ಪರಂಪರೆಯ ಕೆಲವೊಂದು ವೈಶಿಷ್ಟ್ಯಗಳನ್ನು ನೋಡೋದಾದ್ರೆ, ಈ ಪರಂಪರೆಯು ತನ್ನದೇ ಆದಂತಹ ಕೆಲವು ವೈಶಿಷ್ಟ್ಯಗಳನ್ನು ಹೊಂದಿದ್ದು, ಅದರಲ್ಲಿ ಫಸ್ಟ್ ನೋಡೋದಾದ್ರೆ, ಇವರು ಒಬ್ಬ ನ್ಯಾಯಶಾಸ್ತ್ರಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಸಂಪ್ರದಾಯಕರಾಗಿರ್ತಾರೆ. ಇವರು ಏನ್ ಮಾಡ್ತಾರೆ, ಒಬ್ಬ ನ್ಯಾಯಶಾಸ್ತ್ರಕ್ಕಿಂತ ಹೆಚ್ಚಾಗಿ ಒಬ್ಬ ಸಂಪ್ರದಾಯಕರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಇವರು ಕಾನೂನು ನಿರ್ವಚನೆಯಲ್ಲಿ ಬಹಳ ಸರಳತೆಯನ್ನ ಅಳವಡಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ಕಾನೂನಿನ ನಿರ್ವಚನೆಯಲ್ಲಿ ಬಹಳ ಸರಳತೆಯನ್ನ ಅಳವಡಿಸಿದ್ದರಾಗಿರ್ತದೆ. ಅದೇ ರೀತಿಯಾಗಿ ಇವರು ಉಲ್ಲೂಸ್ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ಉಲ್ಲೂಸ್ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದರು. ಯಾರು ಹನಬಲಿ ಪರಂಪರೆಯವರು ಯಾವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ಅಂದ್ರೆ ಉಲ್ಲೂಸ್ ಎಂಬ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಇವರು ಇಜ್ಮಾ ಮತ್ತು ಕಿಯಾಸ್ಗಳನ್ನ ಪರಿಗಣಿಸದೆ ಕೇವಲ ಪೈಗಂಬರವರ ಹಾದೀಸನ್ನ ಪಾಲಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ಯಾವುದೇ ತರಹದ ಇಜ್ಮಾ ಇರಬಹುದು ಮತ್ತು ಕಿಯಾಸ್ಗಳನ್ನ ಪರಿಗಣಿಸುವುದಿಲ್ಲ. ಅದನ್ನ ಹೊರತುಪಡಿಸಿ ಮೊಹಮ್ಮದ್ ಪೈಗಂಬರವರ ಹಾದೀಸನ್ನ ಪಾಲಿಸುತ್ತಿದ್ದಾರೆ ಎಂಬುದನ್ನ ಪರಿಗಣನೆ ತೆಗೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಇವರ ಸಮಾನತೆ ಅಥವಾ ಸೌಮ್ಯ ಸಿದ್ಧಾಂತಕ್ಕೆ ಅಷ್ಟು ಮಾನ್ಯತೆ ಕೊಟ್ಟಿರಲಿಲ್ಲ. ಇವರು ಸಮಾನತೆಯನ್ನು ಇರಬಹುದು ಅಥವಾ ಸೌಮ್ಯ ಸಿದ್ಧಾಂತಕ್ಕೆ ಮಾನ್ಯತೆಯನ್ನ ಕೊಟ್ಟಿರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಲರೆ. ನೆಕ್ಸ್ಟ್ ಒಂದು ಗಮನಿಸಿ, ಶಿಯಾ ಕಾನೂನಿನ ಪರಂಪರೆಗಳು. ಈಗಾಗಲೇ ಮೇಲೆ ತಿಳಿಸಿದಂತೆ ಸುನ್ನಿ ಕಾನೂನಿನ ಪರಂಪರೆಗಳನ್ನ ತಿಳಿಸಿಕೊಟ್ಟಿದ್ದೇನೆ. ಈಗ ಸೆಕೆಂಡ್ ಒನ್ ಶಿಯಾ ಕಾನೂನಿನ ಪರಂಪರೆಗಳನ್ನು ನೋಡ್ಕೊಂಡು ಬರೋಣ. ಶಿಯಾ ಕಾನೂನಿನ ಪರಂಪರೆಯನ್ನ 6ನೇ ಇಮಾಮರಾದಂತಹ ಜಾಫರ್ ಆಸ್ ಸಾದಿಕ್ ಇವರಿವರೆಗೂ ಶಿಯಾ ಪರಂಪರೆ ಸುನ್ನಿ ಪರಂಪರೆಯಿಂದ ಪರಿಗಣಿಸಲ್ಪಡುತ್ತಿತ್ತು. ಶಿಯಾ ಪರಂಪರೆ ಎಂದರೆ ಈ ಜನರು ಹೆಚ್ಚಾಗಿ ಅಲಿಯವರನ್ನ ಮೊಹಮ್ಮದ್ ಪೈಗಂಬರ ನಂತರ ಮುಸ್ಲಿಂ ಸಮುದಾಯದ ಪ್ರಮುಖರೆಂದು ಪರಿಗಣಿಸಿದ್ದರು ಮತ್ತು ಅದನ್ನು ಅನುಸರಿಸಿದವರು. ಶಿಯಾ ಪರಂಪರೆಯಲ್ಲಿಯೂ ವಿವಿಧ ಪಂಗಡಗಳಿದ್ದರು. ಹೆಚ್ಚು ಜನ ಪ್ರಚಾರ ಇರುವ ಪಂಗಡಗಳೆಂದರೆ ಮೈದಾ ಪರಂಪರೆ, ಇಸ್ಮಾಲಿಯ ಪರಂಪರೆ, ಆತ್ಮ ಆಶ್ಚರ್ಯ ಮತ್ತು ಈ ಉಪಪಂಗಡಗಳು. ಉಗಮದ ಅಧ್ಯಾಯದಿಂದ ನಾವು ಶಿಯಾ ಪರಂಪರೆಯ ಕಾನೂನಿನ ಬೆಳವಣಿಗೆಯನ್ನ ಇತಿಹಾಸವನ್ನ ಕಾಣಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕಲರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಶಿಯಾ ಕಾನೂನಿನ ಪರಂಪರೆಯನ್ನ 6ನೇ ಇಮಾಮರಾದಂತಹ ಜಾಫರ್ ಆನ್ ಸಾದಿಕ್ ಇವರಿರುವವರೆಗೆ ಶಿಯಾ ಪರಂಪರೆ ಸುನ್ನಿ ಪರಂಪರೆಯಿಂದ ಪರಿಗಣಿಸಲ್ಪಡುತ್ತಿತ್ತು. ಶಿಯಾ ಪರಂಪರೆಯಿಂದ ಈ ಜನರು ಹೆಚ್ಚಾಗಿ ಮೊಹಮ್ಮದ್ ಅಲಿಯವರನ್ನ ಪೈಗಂಬರ ನಂತರ ಮುಸ್ಲಿಂ ಸಮುದಾಯ ಪ್ರಮುಖರನ್ನು ಪರಿಗಣಿಸ್ತದೆ. ಅಲಿಯವರನ್ನ ಮುಸ್ಲಿಂ ಸಮುದಾಯದ ಪ್ರಮುಖರನ್ನು ಪರಿಗಣಿಸ್ತಾರೆ. ಸೊ ಹಂಗಾಗಿ ಆದ್ದರಿಂದ
ಅವರನ್ನ ಶಿಯಾ ಪರಂಪರೆಯು ವಿವಿಧ ಉಪಪಂಗಡಗಳಿದ್ದರೂ ಹೆಚ್ಚು ಜನ ಪ್ರಚಾರ ಇರುವ ಉಪಪಂಗಡಗಳೆಂದರೆ ಮೈದಾ ಪರಂಪರೆ ಇರಬಹುದು, ಇಸ್ಮಾಯಿಲಿಯಾ ಪರಂಪರೆ ಇರಬಹುದು, ಆತ್ಮ ಅಶರಿಯ ಪರಂಪರೆಗಳಿರಬಹುದು. ಈ ಉಪಪಂಗಡಗಳ ಉಗಮದ ಅಧ್ಯಾಯದಿಂದ ನಾವು ಶಿಯಾ ಪರಂಪರೆಯ ಕಾನೂನು ಬೆಳವಣಿಗೆ ಇತಿಹಾಸವನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೆ ಗಮನಿಸಿ. ಅದರಲ್ಲಿ ಫಸ್ಟ್ ಒನ್ನು ಜೈದಿ ಪರಂಪರೆ. ರೈದಾ ಇವರು ಇಮಾಮ್ ಅಲಿ ಇವರು ನಂತರ ಇಮಾಮರಾದರವರು. ಇವರು ಕಾಲಾವಧಿ ಕ್ರಿಸ್ತಶಕ 712. ಜೈದಿಯ ಪರಂಪರೆಯ ಹಿಂದೂ ಉಪಪಂಗಡವಾಗಿ ಶಿಯಾದಲ್ಲಿ ಇಮಾಮ್ ಜೈದಿರವರ ಹೆಸರಿನಲ್ಲಿ ಹೊರಬಂದಿತ್ತು. ಈ ಪರಂಪರೆಯವರು ನಂಬಿಕೆ ಮತ್ತು ಸಂಪ್ರದಾಯಗಳು ಮತ್ತು ಸುನ್ನಿಗಳ ನಂಬಿಕೆ ಮತ್ತು ಸಂಪ್ರದಾಯಗಳ ನೇರ ಮತ್ತು ಸಮೀಪದಾಗಿದ್ದವೆ. ಈ ಪರಂಪರೆಯನ್ನ ಉತ್ತರ ಪರ್ಷಿಯಾ ಮತ್ತು ದಕ್ಷಿಣ ಅರೇಬಿಯಾ ಅಲ್ಲದೆ ಭಾರತದಲ್ಲಿ ಸಹ ಕಾಣಬಹುದಾಗಿದೆ. ಆತ್ಮೀಯ ಭಾವಿಕೆಂದರೆ ಜೈದಿ ಪರಂಪರೆಯನ್ನ ಈ ಪರಂಪರೆಯವರು ನಂಬಿಕೆ ಮತ್ತು ಸಂಪ್ರದಾಯಗಳು ಮತ್ತು ಸುನ್ನಿಗಳ ನಂಬಿಕೆ ಮತ್ತು ಸಂಪ್ರದಾಯಗಳ ನೇರ ಮತ್ತು ಸಮೀಪದಾಗಿರುತ್ತದೆ. ಈ ಪರಂಪರೆಯನ್ನ ಉತ್ತರ ಪರ್ಷಿಯಾದಲ್ಲಿ ನೋಡಬಹುದಾಗಿದೆ ಮತ್ತು ದಕ್ಷಿಣ ಅರೇಬಿಯಾದಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿಯೂ ಸ್ವಲ್ಪ ಕಾಣಬಹುದಾಗಿದೆ. ಈ ಪರಂಪರೆ ಇರುವಂತಹ ಜನಾಂಗವನ್ನು ನಾವು ನೋಡಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೆ ಅದರಲ್ಲಿ ಸೆಕೆಂಡ್ ಒನ್ ಗಮನಿಸಿ, ಇಸ್ಮಾಯಿಲಿಯಾ ಪರಂಪರೆ. ಈ ಮೊದಲು ಹೇಳಿದಂತೆ ಇಮಾಮ್ ಜಾಫರ್ ಅವರು ಆಲ್ ಸಾದಿಕ್ 6ನೇ ಇಮಾಮರ ಶಿಯಾ ಪರಂಪರೆ ಸ್ಥಾಪಕರು. ತಮ್ಮ ತಂದೆ ಇಮಾಮ್ ಮೊಹಮ್ಮದ್ ಅಲ್ ಬಕೀರ್ ದೈವಾಧೀನರಾದ ನಂತರ ಇಮಾಮರಾದರು. ಕ್ರಿಸ್ತಶಕ 737ರಲ್ಲಿ ಇವರು ತಮ್ಮ ಮೊದಲನೇ ಮಗನನ್ನ 7ನೇ ಇಮಾಮರನ್ನಾಗಿ ನೇಮಿಸುತ್ತಾರೆ. ಇವರ ಹೆಸರೇ ಇಸ್ಮಾಯಿಲ್. ಆದರೆ ಇಮಾಮ್ ಇಸ್ಮಾಯಿಲ್ ಅಕಾಲಿಕ ಮರಣದ ನಂತರ ಇವರ ತಮ್ಮನಾದಂತಹ ಮುಸಲ್ ಕಾಸಿಮನರನ್ನ 7ನೇ ಇಮಾಮರನ್ನಾಗಿ ನೇಮಿಸಲಾಗುತ್ತದೆ. ಇಮಾಮ್ ಜಾಫರ್ ಸಾದಿಕ್ ರವರು ಕ್ರಿಸ್ತಶಕ 765ರಲ್ಲಿಯೇ ಮರಣ ಮತ್ತು ಇಮಾಮ್ ಮುಸಾ ಅಲ್ ಕಾಸಿಮರ ಇಮಾಮ್ ಮಟ್ಟಕ್ಕೆ ಮಾಡಿದ ನೇಮಕಾತಿಯಿಂದ ಶಿಯಾದಲ್ಲಿ ಮತ್ತೆ ವಿಭಜನೆಗೊಳ್ಳುತ್ತದೆ. ಕೆಲವರು ಇಮಾಮ್ ಇಸ್ಮಾಯಿಲರನ್ನೇ ತಮ್ಮ 7ನೇ ಇಮಾಮರೆಂದು ಪರಿಗಣಿಸಿದರು ಹೊರತು ಅವರ ತಮ್ಮನವರನ್ನ ಒಪ್ಪಲಿಲ್ಲ. ಆದ ಕಾರಣ ಇವರು ಇಸ್ಮಾಯಿಲಿಸ್ ಎಂದು ಕರೆಯುತ್ತಾರೆ. ಆತ್ಮೀಯ ಭಾವಿಕರು ಏನು ಈ ಮೊದಲು ಹೇಳಿದಂತೆ ಇಮಾಮ್ ಜಾಫರ್ ಅಲ್ ಸಾದಿಕ್ 6ನೇ ಇಮಾಮ್ ಶಿಯಾ ಪರಂಪರೆಯ ಸ್ಥಾಪಕರಾಗ್ತಾರೆ. ತಮ್ಮ ತಂದೆ ಇಮಾಮ್ ಮೊಹಮ್ಮದ್ ಅಲ್ ಬಕೀರ್ ಅವರು ಮರಣದ ನಂತರ ಇಮಾಮರವರಾದಂತಹ ಕ್ರಿಸ್ತಶಕ 732ರಲ್ಲಿ ಇವರು ತಮ್ಮ ಮೊದಲನೇ ಮಗನನ್ನ 7ನೇ ಇಮಾಮರನ್ನಾಗಿ ನೇಮಿಸ್ತಾರೆ. ಇವರ ಹೆಸರು ಇಸ್ಮಾಯಿಲ್. ಆದರೆ ಇವರ ಅಕಾಲಿಕ ಕಾರಣದಿಂದ ಮರಣವನ್ನು ಹೊಂದುತ್ತಾರೆ. ಇವರ ತಮ್ಮನಾದಂತಹ ಮುಸಲ್ ಕಾಸಿಮರನ್ನ 7ನೇ ಇಮಾಮರನ್ನಾಗಿ ನೇಮಿಸಲಾಗ್ತದೆ. ಆದರೆ ಅವರ ಜನಾಂಗದವರು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಈ ಪರಂಪರೆಯನ್ನ ಇಸ್ಮಾಯಿಲಿಯಸ್ ಎಂದು ಕರೆಯಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೆ ಅದೇ ರೀತಿಯಾಗಿ ನೆಕ್ಸ್ಟ್ ಗಮನಿಸಿ, ಈ ಇಸ್ಮಾಯಿಲಿಯಸರನ್ನ ನಾವು ಅರೇಬಿಯಾ, ಪರ್ಷಿಯಾ ಮತ್ತು ಭಾರತದಲ್ಲಿಯೂ ಕಾಣಬಹುದಾಗಿದೆ. ಈ ಪರಂಪರೆಗಳನ್ನ ನಾವು ಅರೇಬಿಯಾದಲ್ಲಿ ನೋಡಬಹುದಾಗಿದೆ ಮತ್ತು ಪರ್ಷಿಯಾ ದೇಶದಲ್ಲಿ ನೋಡಬಹುದಾಗಿದೆ ಮತ್ತು ಭಾರತೀಯದಲ್ಲೂ ಕೂಡ ಕಾಣಬಹುದಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೆ ವಿಶೇಷವಾಗಿ ಭಾರತದಲ್ಲಿ ಈ ಇಸ್ಮಾಯಿಲಿಯಸರನ್ನ ಖೋಜಾಸ್ ಮತ್ತು ಬ್ರೋಹಾಸ್ ಎಂದು 2 ಉಪಪಂಗಡಗಳಲ್ಲಿ ಕಾಣಬಹುದಾಗಿದೆ. ಭಾರತದಲ್ಲಿ ಈ ಪರಂಪರೆಗಳನ್ನ ಇಸ್ಲಾಮಿಸ್ಗಳಾದಂತಹ ಖೋಜಸ್ ಮತ್ತು ಬ್ರೋಹಾಸ್ ಎಂಬ 2 ಉಪಪಂಗಡಗಳಲ್ಲಿ ಕಾಣಬಹುದಾಗಿದೆ. ಪೂರ್ವ ಇಸ್ಮಾಯಿಲಿಸರನ್ನ 49ನೇ ಇಮಾಮರಾದಂತಹ ಅಕ್ಕಾನ್ ಅನುಯಾಯಿಗಳನ್ನ ಖೋಜಸ್ ಎಂದು, ಪಶ್ಚಿಮ ಇಸ್ಮಾಯಿಲಿಸ್ ಮತ್ತು ಬ್ರೋಸಗಳಿಂದ ಕರೆಯುತ್ತಾರೆ. ಈ ಇಸ್ಮಾಯಿಲಿಸ್ ಪರಂಪರೆಗಳಿಗೆ ಹೆಚ್ಚಾಗಿ ಪೂರ್ವ ಆಫ್ರಿಕಾ, ಸಿರಿಯಾ, ಪರ್ಷಿಯಾ, ಸೌದಿ ಅರೇಬಿಯಾ, ಈಜಿಪ್ಟ್, ಇರಾನ್, ಪಾಕಿಸ್ತಾನ ಮತ್ತು ಕೆಲವು ಏಷ್ಯಾದ ಕೇಂದ್ರೀಯ ಸ್ಥಳಗಳಲ್ಲಿ ಕಾಣಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೆ ಅದೇ ರೀತಿಯಾಗಿ ಥರ್ಡ್ ಒನ್ ಗಮನಿಸಿ, ಆತ್ಮ ಅಶರಿಯ ಪರಂಪರೆಯನ್ನು ನೋಡ್ಕೊಂಡು ಬರೋಣ. ಶಿಯಾ ಕಾನೂನಿನಲ್ಲಿ ಆತ್ಮ ಅಶರಿಯ ಪರಂಪರೆ 3ನೇ ಅತಿ ಪ್ರಮುಖವಾದ ಪರಂಪರೆಯಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿಕರೆ. ಆತ್ಮ ಆಶರಿಯ ಪರಂಪರೆ ಎಂಬುದು ಶಿಯಾ ಕಾನೂನಿನಲ್ಲಿ ಆತ್ಮ ಆಶರಿಯ ಪರಂಪರೆಯ ಕಾನೂನಿನ ಅತಿ ಪ್ರಮುಖವಾದ ಪರಂಪರೆಯಾಗಿದೆ. ಈ ಪರಂಪರೆಯು ಮೂಲ ಪುರುಷನಾದಂತಹ ಇಮಾಮ್ ಮುಸಾ ಅಲ್ ಕಝೀಮ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಆತ್ಮ ಆಶ್ಚರ್ಯ ಪರಂಪರೆಯನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಇಮಾಮ್ ಮುಸಾ ಅಲ್ ಕಝೀಮ್ ಮತ್ತು ಇಮಾಮ್ ಮೊಹಮ್ಮದ್ ಅಲ್ ಮೊಹಿದ್. ಶಿಯಾಗಳಲ್ಲಿ ಅತಿ ಹೆಚ್ಚು ಜನರು ತನ್ನ ಆತ್ಮ ಆಶ್ಚರ್ಯ ಪರಂಪರೆಯ ಅನುಯಾಯಿಗಳಾಗಿರ್ತಾರೆ. ಈ ಪರಂಪರೆಯು ಮತ್ತೆ ಉಸಲಿ ಮತ್ತು ಅಕ್ಬರಿ ಎಂಬ 2 ಪ್ರಮುಖ ಉಪಪಂಗಡಗಳಿಗೆ ಹೊರಹೊಮ್ಮಿದವು. ಏನು ಆತ್ಮ ಆಶ್ಚರ್ಯ ಪರಂಪರೆ ಎಂಬುದು ಉಸುಲಿ ಮತ್ತು ಅಕ್ಬರಿ ಎಂಬ 2 ಉಪಪಂಗಡಗಳಿಗೆ ಹೊರಹೊಮ್ಮುತ್ತದೆ. ಉಸಿಲಿಸ್ಗಳೆಂದರೆ ಕೇವಲ ತಮ್ಮ ಇಮಾಮರಿಂದ ಮಾನ್ಯತೆ ಪಡೆದ ತತ್ವಗಳನ್ನು ಪಾಲಿಸುವವರಿಗೆ ಉಸಿಲಿಸ್ಗಳೆಂದು ಕರೆಯುತ್ತಾರೆ. ಏನು ಉಸಿಲಿಸ್ಗಳೆಂದು ಕರೆಯಲ್ಪಡುವಂತಹ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಇಮಾಮರಿಂದ ಮಾನ್ಯತೆ ಪಡೆದ ತತ್ವಗಳನ್ನು ಪಾಲಿಸುವವರಿಗೆ ಉಸಿಲಿಸ್ಗಳೆಂದು ಕರೆಯುತ್ತಿದ್ದಾರೆ. ಅದೇ ರೀತಿಯಾಗಿ ಅಕ್ಟರಿಸ್ಗಳೆಂದು ಮೂಲಭೂತಗಳನ್ನ ಅಥವಾ ಸಂಪ್ರದಾಯಗಳನ್ನ ಕಠೋರವಾಗಿ ಪಾಲಿಸುವವರಿಗೆ ಆಕ್ಟರಿಸ್ಗಳೆಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೆ ಅದೇ ರೀತಿಯಾಗಿ ನೆಕ್ಸ್ಟ್ ಗಮನಿಸಿ, ಎಲ್ಲ ಶಿಯಾ ಪರಂಪರೆ ಸಿದ್ಧಾಂತಗಳು ಕೆಳಗಿನ ಕೆಲವು ಪ್ರಮುಖ ವಿಷಯಗಳ ಮೇಲೆ ಆಧಾರವಾಗಿದೆ. ಶಿಯಾಗಳು ಕೇವಲ ಪೈಗಂಬರ ಮತ್ತು ಅಲಿ ಅವರವರ ಸಂಪ್ರದಾಯವನ್ನು ಒಪ್ಪಿಕೊಳ್ತಾರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಶಿಯಾಗಳು ಕೇವಲ ಪೈಗಂಬರ್ ಅವರು ಮತ್ತು
ಪೈಗಂಬರ್ ಅವರು ಅಥವಾ ಅವರ ಸಂಪ್ರದಾಯವನ್ನು ಒಪ್ಪಿಕೊಳ್ತಾರೆ. ಯಾವುದೇ ಸಂದರ್ಭದಲ್ಲಿ ಕಿಯಾಸನ್ನು ಒಪ್ಪುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಿಕರೆ ಶಿಯಾ ಪರಂಪರೆಯವರು ಯಾವುದೇ ಸಂದರ್ಭದಲ್ಲೂ ಕೂಡ ಕಿಯಾಸನ್ನು ಒಪ್ಪುವುದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಮುಸ್ಲಿಂ ಜನಾಂಗದ ನಾಯಕತ್ವ ಕೇವಲ ಪೈಗಂಬರ್ ಅವರ ನೇರ ವಂಶಜರಾದಂತಹ ಅಲಿ ಅವರೇ ಉತ್ತರಾಧಿಕಾರಿಗಳು ಮತ್ತು ಅದೇ ರೀತಿ ಅಲಿ ಅವರು ಪ್ರಥಮ ಇಮಾಮ್ ಅವರೆಂದು ಒಪ್ಪಿಕೊಳ್ತಾರೆ. ಏನು ಮುಸ್ಲಿಂ ಜನಾಂಗದವರು ಏನು ಮಾಡ್ತಾರಪ್ಪ ಅಂದರೆ ಇವರ ನಾಯಕತ್ವವನ್ನು ಕೇವಲ ಪೈಗಂಬರ್ ಅವರ ನೇರ ವಂಶಕರಾದಂತಹ ಅಲಿ ಅವರ ಉತ್ತರಾಧಿಕಾರಿಗಳು ಮತ್ತು ಅದೇ ರೀತಿ ಅಲಿಯವರ ಪ್ರಥಮ ಇಮಾಮರೆಂದು ಒಪ್ಪಿಕೊಳ್ತಾರೆ. ಅದೇ ರೀತಿಯಾಗಿ ನಾಲ್ಕನೇದನ್ನು ಗಮನಿಸಿ, ಕಾನೂನು ನಿರ್ವಚನೆಯಲ್ಲಿ ಇಮಾಮ್ ಅವರ ನಿರ್ಣಯವೇ ಅಂತಿಮವಾದ್ದು ಎಂದು ಒಪ್ಪಿಕೊಳ್ತಾರೆ. ಯಾವುದೇ ನಿರ್ಣಯದಲ್ಲಿ ಮುಸ್ಲಿಂ ಜನಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ನಿರ್ವಚನೆಯಲ್ಲಿ ಇಮಾಮರ ನಿರ್ಣಯವೇ ಅಂತಿಮವಾದ್ದು ಎಂದು ಒಪ್ಪಿಕೊಳ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ. ನೆಕ್ಸ್ಟ್ ಒಂದು ಗಮನಿಸಿ, ಇದಲ್ದೇ ಮುತಾಜಿಲಸ್ ಪರಂಪರೆ ನೋಡೋದಾದ್ರೆ ಈ ಪರಂಪರೆಯು ಕೆಲವೊಬ್ಬರ ಅಭಿಪ್ರಾಯದಂತೆ ಶಿಯಾದಿಂದ ಹೊರಹೊಮ್ಮಿದ್ದು ಎಂದು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವರು ಇದು ಒಂದು ಸ್ವತಂತ್ರವಾದ ಪರಂಪರೆ ಎಂದು ಪರಿಗಣಿಸುತ್ತಾರೆ. ವಾಲಿಸ್ ಬನ್ ಅತ್ವಾ ಎಂಬುವರು ಈ ಪರಂಪರೆಯ ಮೂಲ ಪುರುಷ ಎಂದು ಹೇಳಲಾಗ್ತದೆ. ಈ ಪರಂಪರೆಯು ಜನರು ತತ್ವಗಳನ್ನು ಮತ್ತು ಸಂಪ್ರದಾಯಗಳನ್ನು ಪಾಲಿಸುವಲ್ಲಿ ಯಾವುದೇ ಕಠೋರತೆಯನ್ನು ಅಳವಡಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಗಮನಿಸಿ, ಸಿದ್ಧಾಂತ ಮುತಜಿಲಾಸ್ ಪರಂಪರೆ ವೈಶಿಷ್ಟ್ಯಗಳು ನೋಡೋದಾದ್ರೆ ಈ ಪರಂಪರೆಯ ವೈಶಿಷ್ಟ್ಯಗಳು ಯಾವುವೆಂದರೆ ಮನುಷ್ಯತ್ವದ ಏಳಿಗೆಗೆ ಬೇಕಾದ ಎಲ್ಲ ನಿಯಮ ಮತ್ತು ನಿರ್ಬಂಧಗಳನ್ನು ಹೇಳುತ್ತದೆ. ಮನುಷ್ಯತ್ವನಿಗೆ ಬೇಕಾಗಿರುವಂತಹ ಮನುಷ್ಯತ್ವದ ಏಳಿಗೆಗೆ ಬೇಕಾದಂತಹ ಎಲ್ಲ ನಿಯಮ ಮತ್ತು ನಿಬಂಧನೆಗಳನ್ನು ಹೇಳ್ಕೊಡ್ತದೆ. ಅದೇ ರೀತಿಯಾಗಿ ಮಾನವ ಬುದ್ಧಿಶಕ್ತಿಯ ಜೊತೆಗೆ ಕಾನೂನಿನ ಬೆಳವಣಿಗೆ ಆಗುತ್ತಾ ಹೋಗ್ತದೆ ಅಂತ ಹೇಳ್ಬಿಟ್ಟು ಈ ಸಿದ್ಧಾಂತ ಅಥವಾ ಮುತಜಿಲಸ್ ಪರಂಪರೆ ವೈಶಿಷ್ಟ್ಯಗಳಾಗಿವೆ. ಈ ಕೆಳಗೆ ಹೇಳಲಾದಂತಹ ವ್ಯಕ್ತಿಗಳು ಮುತಜಿಲಸ್ ಪರಂಪರೆಯ ಪ್ರಸಿದ್ಧ ಇಮಾಮರು ಮತ್ತು ಅವರು ಮುಂದೆ ಬರೆದಿರುವ ಕೃತಿಗಳಾಗಿದ್ದಾವೆ. ಇಮಾಮ್ ಜಮಾಮಾ ಕಶ್ಯಪ್, ಹಬ್ಹುಲ್ ಹಸನ್ ಅಲಿ ಅಲ್ ಮೌಸದಿ, ಅದೇ ರೀತಿಯಾಗಿ ಮೀರ್ ಕಂದ್ ಮತ್ತು ಮೌನದಿ, ರೌಜತ್ ಉಸ್ ಸಫ್ ಮತ್ತು ಹಮೀಬಿ ಉನ್ ಸಿಯಾರ್. ಮುತಜಿಲಸ್ ಪರಂಪರೆಯ ಸಿದ್ಧಾಂತವು ಖಲೀಫರ ಅಬ್ಬಿಸಿದವರವರ ಕಾಲಾವಧಿಯಲ್ಲಿ ಕಾಣುತ್ತದೆ. ಆದರೆ ಈಗ ಈ ಪರಂಪರೆಯ ಅಸ್ತಿತ್ವವನ್ನು ನಾವು ಎಲ್ಲಿಯೂ ಕಾಣುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಸಿದರೆ, ಈ ಪರಂಪರೆ ಎಂಬುದು ಮುತಜಿಲಸ್ ಪರಂಪರೆಯ ಸಿದ್ಧಾಂತವು ಖಲೀಫರ ಅಬ್ಬಾಸಿದರವರ ಕಾಲಾವಧಿಯಲ್ಲಿ ಕಾಣಬಹುದಾಗ್ತದೆ. ಆದರೆ ಈ ಪರಂಪರೆಯ ಅಸ್ತಿತ್ವದಲ್ಲಿ ನಾವು ಎಲ್ಲಿಯೂ ಕಾಣುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಸಿದರೆ. ಅದೇ ರೀತಿಯಾಗಿ ಸುನ್ನಿ ಶಿಯಾ ಪರಂಪರೆಯ ವ್ಯತ್ಯಾಸ ನೋಡೋದಾದ್ರೆ ಈ ಕೆಳಗೆ ಹೇಳಿದ ವಿಷಯಗಳನ್ನು ಆಲಿಸುತ್ತಾ ಹೇಳಿದಂತೆ ಎರಡು ಪರಂಪರೆಗಳ ವ್ಯತ್ಯಾಸಗಳು ಸರಳವಾಗಿ ಕಾಣಬಹುದಾಗಿದೆ ಆತ್ಮೀಯ ಭಾವಿಸಿದರೆ. ನಾವು ಆತ್ಮೀಯ ಭಾವಿಕೆರೆ ಗಮನಿಸಿ, ನೆಕ್ಸ್ಟ್ ಲಾಸ್ಟ್ ಒನ್ ಕೊನೆಯದಾಗಿ ಸಮರೂಪ ಅಂತ ಕರಿತೀವಿ ಅಥವಾ ಉಪಸಂಹಾರ ಅಂತ ಕರಿತೀವಿ ಆತ್ಮೀಯ ಭಾವಿಕೆರೆ. ಭಾರತದಲ್ಲಿ ಹೆಚ್ಚಾಗಿ ಸುನ್ನಿ ಪರಂಪರೆಯನ್ನು ಆಚರಿಸುವವರನ್ನ ಕಾಣಬಹುದು. ಕೇವಲ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಶಿಯಾಗಳಿದ್ದಾರೆ ಆತ್ಮೀಯ ಭಾವಿಕೆರೆ. ಭಾರತದಲ್ಲಿ ಹೆಚ್ಚಾಗಿ ಸುನ್ನಿ ಪರಂಪರೆಯನ್ನ ಅನುಸರಿಸುವವರನ್ನು ನಾವು ಕಾಣಬಹುದಾಗಿದೆ. ಆದರೆ ಶಿಯಾ ಪರಂಪರೆಯನ್ನ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಆಚರಿಸುವವರನ್ನು ನಾವು ನೋಡಬಹುದಾಗಿದೆ ಆತ್ಮೀಯ ಭಾವಿಕೆರೆ. ಆದ್ದರಿಂದ ನ್ಯಾಯಾಲಯಕ್ಕೆ ಬಂದರೆ ಯಾವುದೇ ಒಂದು ಪ್ರಕರಣದ ಮೇಲೆ ವಿಚಾರಿಸುವಾಗ ಸಹಜವಾಗಿ ನ್ಯಾಯಾಲಯಗಳು ಸುನ್ನಿ ಪರಂಪರೆ ತತ್ವಗಳನ್ನು, ಸಿದ್ಧಾಂತಗಳನ್ನು ಹಾಗೂ ರೂಢಿ ಮತ್ತು ಪದ್ಧತಿಗಳನ್ನು ಮಾತ್ರ ಅನ್ವಯಿಸ್ತಾರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನ್ಯಾಯಾಲಯಕ್ಕೆ ಬಂದರೆ ಯಾವುದೇ ಒಂದು ಪ್ರಕರಣದ ಮೇಲೆ ವಿಚಾರಿಸುವಾಗ ಮುಸ್ಲಿಂ ಜನಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ನ್ಯಾಯಾಲಯಗಳು ಸುನ್ನಿ ಪರಂಪರೆಯಲ್ಲಿರುವಂತಹ ತತ್ವಗಳನ್ನು, ಸಿದ್ಧಾಂತಗಳನ್ನು ಹಾಗೂ ರೂಢಿ ಮತ್ತು ಪದ್ಧತಿಗಳನ್ನು ಮಾತ್ರ ಅನ್ವಯಿಸ್ತಾರೆ. ಯಾಕೆಂದ್ರೆ ಭಾರತದಲ್ಲಿ ಬಹುಸಂಖ್ಯಾತರಾಗಿ ಇರುವವರು ಸುನ್ನಿ, ಅದರಲ್ಲಿ ಹನೀಫಿ ಪರಂಪರೆಗೆ ಸೇರಿದವರು. ಆದ್ದರಿಂದ ಯಾವುದೇ ಮೇಲೆ ಹೇಳಿದ ಪ್ರಮುಖ ವ್ಯತ್ಯಾಸವನ್ನು ನಾವು ಕಾಣಬಹುದು ಮತ್ತು ಈ ವ್ಯತ್ಯಾಸದಿಂದ ನಾವು ಸರಳತೆಯಿಂದ ಸುನ್ನಿ ಮತ್ತು ಶಿಯಾ ಕಾನೂನನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಸಿದರೆ, ಇಂದಿನ ತರಗತಿಯಲ್ಲಿ ಮುಸ್ಲಿಂ ಕಾನೂನಿನ ಪಂಥಗಳು, ಪಂಗಡಗಳು ಅಥವಾ ಶಾಲೆಗಳನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.